mobile. ಓಡಿಗ ಹಾಂ ನಮ್ಮ ಚೆಂಡೆಯವರು ಚೂರು ಉಲಾಯ್ ಕುಲ್ಲೆ ಉಲಾಯ್ ಯಾವ ಎದುರುಪಾಡು ಎದುರುಪಾಡು ಎದುರುಪಾಡಿ ನೇ ಚಾರ್ ದೇಪಲೆ
ಹಲೋ ಆಕ್ಷನ್. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरुवे गुणगुरुवे गुरुदैत्यकलाक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डकण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्याय गोजाप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि सर्वराजाय गन्धाय सर्वगानश्रवणप्रणयिने गाढानुरागाय ग्रन्थाय गीताय ग्रन्थार्थतत्त्वविदे गुणवते गणपतये ग्रन्थगीताय ग्रन्थगेयाय ग्रन्थात्मरात्मने गीतलीनाय गीतशराय गीतव्यदपतवे चरिताय गाय गवराय गन्धर्वगीते जयकुन्दविग्रहं पञ्चलबलवयते गौरीस्थलन्धयाय गौरी हृदयनन्दाय गुरुबालुसुताय गुरुगा
नन्दनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि
ಹಾಡಿರೆ ಕೊಂಡಾಡಿರೆ ಪುತ್ತೂರ ಮಹಾದೇವನ ಹಾಡಿರೆ ಕೊಂಡಾಡಿರೆ ಪುತ್ತೂರ ಮಹಾದೇವನ ನಿತ್ಯವೂ ನಿತ್ಯ ನಿರಂತವೂ ಶರಣಾಗಿ ಶರಣಾಗಿ ನಿತ್ಯವೂ ನಿತ್ಯ ನಿರಂತವೂ ಶರಣಾಗಿ ಶರಣಾಗಿ ಹಾಡಿರೆ ಕೊಂಡಾಡಿರೆ ಪುತ್ತೂರ ಮಹಾದೇವನ ನಿತ್ಯವೂ ನಿತ್ಯ ನಿರಂತವೂ ಶರಣಾಗಿ ಶರಣಾಗಿ ಹಾಡಿರೆ ಕೊಂಡಾಡಿರೆ ಸರ್ವರಕ್ಷಕ ಇವ ಶಂಕರ ವಿಷವ ಕುಡಿದು ಜಗವ ಕಾದ ಈಶ್ವರ ಭವಬಂಧವ ಬಿಡಿಸೋ ಪರಮೇಶ್ವರ ಮಂಗಳವ ತರುವ ಮಹೇಶ್ವರ ಸರ್ವರಕ್ಷಕ ಇವ ಶಂಕರ ವಿಷವ ಕುಡಿದು ಜಗವ ಕಾದ ಈಶ್ವರ ಭವಬಂಧವ ಬಿಡಿಸೋ ಪರಮೇಶ್ವರ ಮಂಗಳವ ತರುವ ಮಹೇಶ್ವರ ಸತ್ಯ ಧರ್ಮ ಕಾಯೋ ಸ್ವಾಮಿ ಮಹಲಿಂಗೇಶ್ವರ ಭಕ್ತರಿಗೆ ಅಭಯ ನೀಡೋ ಭಾಶುಭಕರ ಸತ್ಯ ಧರ್ಮ ಕಾಯೋ ಸ್ವಾಮಿ ಮಹಲಿಂಗೇಶ್ವರ ಭಕ್ತರಿಗೆ ಅಭಯ ನೀಡೋ ಭಾಶುಭಕರ ಹಾಡಿರೆ ಕೊಂಡಾಡಿರೆ ಪುತ್ತೂರ ಮಹಾದೇವನ ನಿತ್ಯವೂ ನಿತ್ಯ ನಿರಂತವೂ ಶರಣಾಗಿ ಶರಣಾಗಿ ಹಾಡಿರೆ ಕೊಂಡಾಡಿರೆ ಒಂದು ಕ್ಷಣ ನೆನೆಯಲು ಈಶನ ಕಷ್ಟ ದೂರವಾಯಿತು ಮರುಕ್ಷಣ ಮುಕ್ಕಣ್ಣ ಮುಗುಳು ನಗೆ ಬೀರಲು ಮಂಜಂತೆ ಕಷ್ಟಗಳು ಕರಗಲು ಒಂದು ಕ್ಷಣ ನೆನೆಯಲು ಈಶನ ಕಷ್ಟ ದೂರವಾಯಿತು ಮರುಕ್ಷಣ ಮುಕ್ಕಣ್ಣ ಮುಗುಳು ನಗೆ ಬೀರಲು ಮಂಜಂತೆ ಕಷ್ಟಗಳು ಕರಗಲು ಆಶ್ರಿತ ವತ್ಸಲ ಅನುಗ್ರಹಿಸು ಭಕ್ತರಿಗೆ ಎಂದೆಂದು ನೀ ಹರಸು ಆಶ್ರಿತ ವತ್ಸಲ ಅನುಗ್ರಹಿಸು ಭಕ್ತರಿಗೆ ಎಂದೆಂದು ನೀ ಹರಸು ಹಾಡಿರೆ ಕೊಂಡಾಡಿರೆ ಪುತ್ತೂರ ಮಹಾದೇವನ ಹಾಡಿರೆ ಕೊಂಡಾಡಿರೆ ಪುತ್ತೂರ ಮಹಾದೇವನ ನಿತ್ಯವೂ ನಿತ್ಯ ನಿರಂತವೂ ಶರಣಾಗಿ ಶರಣಾಗಿ ನಿತ್ಯವೂ ನಿತ್ಯ ನಿರಂತವೂ ಶರಣಾಗಿ ಶರಣಾಗಿ ಹಾಡಿರೆ ಕೊಂಡಾಡಿರೆ ಪುತ್ತೂರ ಮಹಾದೇವನ ನಿತ್ಯವೂ ನಿತ್ಯ ನಿರಂತವೂ ಶರಣಾಗಿ ಶರಣಾಗಿ ಹಾಡಿರೆ ಕೊಂಡಾಡಿರೆ ಶಂಕರ ಶಿವನೇ ಶಶಿಧರನೇ ಕರುಣಮಯನ ದಯ ತೋರಿವ ಶಿವನೇ ಶಂಭೋ ಶಂಕರ ಇಳಿದು ಬಾ ವೇದಘೋಷಗಳು ಮೊಳಗಿರೆ ನಿನಗೆ ಭಕ್ತ ವೃಂದಗಳ ಭಕ್ತಿಯ ಸೆಲೆಗೆ ಮಹಲಿಂಗೇಶ್ವರ ಮಂತ್ರದ ಅಲೆಗೆ ಮಂಗಳಮಯವಾಯಿತು ಶಿವನೇ ಶಿವನೇ
ಶಶಿಧರನೆ ಕರುಣಮಯನೆ ದಯದೋರಿ ಬಾ ಶಿವನೇ ಶಂಭೋ ಶಂಕರ ಇಳಿದು ಬಾ ಶಿವನೇ ಶಿವನೇ ಸತ್ಯಂ ಶಿವಂ ಸುಂದರಂ ಪದವಿ ಸುಪ್ರಸನ್ನತೆ ನೀಡು ಗಾನ ಸತ್ಯಂ ಶಿವಂ ಸುಂದರಂ ಪದವಿ ಸುಪ್ರಸನ್ನತೆ ನೀಡು ಗಾನ ಈ ಜಗದೊಳು ಎಲ್ಲ ಶೂನ್ಯವು ನಿನ್ನ ನಾಮವೇ ನಿತ್ಯ ಸತ್ಯವು ನಿನ್ನ ಅಣತಿಯಲೆ ಇಳೆಯಲು ನಡೆದಿದೆ ಸೃಷ್ಟಿ ಸ್ಥಿತಿ ಲಯವು ಈ ಜಗದೊಳು ಎಲ್ಲ ಶೂನ್ಯವು ನಿನ್ನ ನಾಮವೇ ನಿತ್ಯ ಸತ್ಯವು ನಿನ್ನ ಅಣತಿಯಲ್ಲಿ ಇಳೆಯಲು ನಡೆದಿದೆ ಸೃಷ್ಟಿ ಸ್ಥಿತಿ ಲಯವು ಈಶ್ವರ ಪರಮೇಶ್ವರ ಜಗದೀಶ್ವರ ಓಂಕಾರ ಶಿವನೇ ಶಿವನೇ ಶಶಿಧರನೆ ಕರುಣಮಯನೆ ದಯ ತೋರಿ ಬಾ ಶಿವನೇ ಶಂಭೋ ಶಂಕರ ಇಳಿದು ಬಾ ಶಿವನೇ ಶಿವನೇ ನಿನ್ನ ಗುಡಿಯ ನಡೆಯಲ್ಲಿ ನಾ ನಿಂತೆ ನಿನ್ನ ದಿವ್ಯ ಮೂರ್ತಿಯನ್ನು ಕಂಡೆ ನಿನ್ನ ಗುಡಿಯ ನಡೆಯಲ್ಲಿ ನಾ ನಿಂತೆ ನಿನ್ನ ದಿವ್ಯ ಮೂರ್ತಿಯನ್ನು ಕಂಡೆ ನೀನಲ್ಲದೆ ಭಕ್ತರ ಉಸಿರು ಭಕ್ತವತ್ಸಲ ನಿನ್ನದ ಹೆಸರು ಶಿವನೊಮ್ಮೆಯಲೇ ಭಕ್ತಿಯ ಇಂಚರ ತುಂಬಿ ಮೊಳಗುತ್ತಿರುವುದು ನೀನಲ್ಲದೆ ಭಕ್ತರ ಉಸಿರು ಭಕ್ತವತ್ಸಲ ನಿನ್ನದ ಹೆಸರು ಶಿವನೊಮ್ಮೆಯಲೇ ಭಕ್ತಿಯ ಇಂಚರ ತುಂಬಿ ಮೊಳಗುತ್ತಿರುವುದು ಈಶ್ವರ ಪರಮೇಶ್ವರ ಜಗದೀಶ್ವರ ಓಂಕಾರ ವೇದಘೋಷಗಳು ಮೊಳಗಿದೆ ನಿನಗೆ ಭಕ್ತ ವೃಂದಗಳ ಭಕ್ತಿಯ ಸೆಲೆಗೆ ಮಹಲಿಂಗೇಶ್ವರ ಮಂತ್ರದ ಅಲೆಗೆ ಮಂಗಳಮಯವಾಯಿತು ಶಂಕರ ಶಶಿಧರನೆ ಕರುಣಮಯನ ದಯ ತೋರಿ ಬಾ ಶಿವನೇ ಶಂಭೋ ಶಂಕರ ಇಳಿದು ಬಾ ಶಿವನೇ ಶಿವನೇ ಏನೆಂದು ಹಾಡಲಿ ನಿನ್ನನು ನಾನು ಮಹಲಿಂಗೇಶ್ವರ ದೇವ ಏನೆಂದು ಹಾಡಲಿ ನಿನ್ನನು ನಾನು ಮಹಲಿಂಗೇಶ್ವರ ದೇವ ಈ ನಿನ್ನ ಲೀಲೆಯ ಲೋಕ ಕೊಂಡಾಡಲು ಈ ನಿನ್ನ ಲೀಲೆಯ ಲೋಕ ಕೊಂಡಾಡಲು ನಾನೇನು ಹಾಡಲಿ ದೇವಾ ನಾನೇನು ಹಾಡಲಿ ದೇವಾ ಏನೆಂದು ಹಾಡಲಿ ನಿನ್ನನು ನಾನು ಮಹಲಿಂಗೇಶ್ವರ ದೇವಾ ಏನೆಂದು ಹಾಡಲಿ ನಿನ್ನನು ನಾನು ಮಹಲಿಂಗೇಶ್ವರ ದೇವಾ
ಶಿವನಂತೆ ಹರನಂತೆ ಹಲವಿಧದಲ್ಲಿ ನಿನ್ನ ಹೆಸರು. ನಿನ್ನಲ್ಲೇ ನಿನ್ನ ಮಡಿಲಲ್ಲೇ ತುಂಬಿದೆ ಪ್ರೀತಿಯ ಹೊನಲು. ಶಿವನಂತೆ ಶ್ರೀಹರನಂತೆ ಹಲವಿಧದಲ್ಲಿ ನಿನ್ನ ಹೆಸರು. ನಿನ್ನಲ್ಲೇ ನಿನ್ನ ಮಡಿಲಲ್ಲೇ ತುಂಬಿದೆ ಪ್ರೀತಿಯ ಹೊನಲು. ಕರೆದಲ್ಲೇ ಬರುವೆ ನೆನೆದಲ್ಲೇ ಇರುವೆ ಭಕುತರ ಸೌಭಾಗ್ಯ ನಿಧಿಯೇ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ಶಿಲೆಯಾದೆ ಇಲ್ಲಿ ನೆಲೆಯಾದೆ ಲಿಂಗದ ರೂಪದಿ ಪ್ರಭುವೇ. ಶರಣಾಗಿ ನಿನ್ನಲ್ಲಿ ಶರಣಾಗಿ ತವ ಪಾದ ಸೇವೆಗೆ ನಾ ಬರುವೆ. ಶಿಲೆಯಾದೆ ಇಲ್ಲಿ ನೆಲೆಯಾದೆ ಲಿಂಗದ ರೂಪದಿ ಪ್ರಭುವೇ. ಶರಣಾಗಿ ನಿನ್ನಲ್ಲಿ ಶರಣಾಗಿ ತವ ಪಾದ ಸೇವೆಗೆ ನಾ ಬರುವೆ. ಕಂಗಳ ತೆರೆಯೋ ಕರುಣೆಯ ತೋರೋ ಪುತ್ತೂರ ಶ್ರೀ ಮಹಾಲಿಂಗೇಶ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ಈ ನಿನ್ನ ಲೀಲೆಯ ಲೋಕ ಕೊಂಡಾಡಲು, ಈ ನಿನ್ನ ಲೀಲೆಯ ಲೋಕ ಕೊಂಡಾಡಲು ನಾನೇನು ಹಾಡಲಿ ದೇವಾ, ನಾನೇನು ಹಾಡಲಿ ದೇವಾ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ 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 ದೇವಾ. ಈ ನಿನ್ನ ಲೀಲೆಯ ಲೋಕ ಕೊಂಡಾಡಲು, ಈ ನಿನ್ನ ಲೀಲೆಯ ಲೋಕ ಕೊಂಡಾಡಲು ನಾನೇನು ಹಾಡಲಿ ದೇವಾ, ನಾನೇನು ಹಾಡಲಿ ದೇವಾ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವಾ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವಾ. ಶಿವನಂತೆ ಹರನಂತೆ ಹಲವಿಧದಲ್ಲಿ ನಿನ್ನ ಹೆಸರು. ನಿನ್ನಲ್ಲೇ ನಿನ್ನ ಮಡಿಲಲ್ಲೇ ತುಂಬಿದೆ ಪ್ರೀತಿಯ ಹೊನಲು. ಶಿವನಂತೆ ಶ್ರೀಹರನಂತೆ ಹಲವಿಧದಲ್ಲಿ ನಿನ್ನ ಹೆಸರು. ನಿನ್ನಲ್ಲೇ ನಿನ್ನ ಮಡಿಲಲ್ಲೇ ತುಂಬಿದೆ ಪ್ರೀತಿಯ ಹೊನಲು. ಕರೆದಲ್ಲೇ ಬರುವೆ ನೆನೆದಲ್ಲೇ ಇರುವೆ ಭಕುತರ ಸೌಭಾಗ್ಯ ನಿಧಿಯೇ.
ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ಶಿಲೆಯಾದೆ ಇಲ್ಲಿ ನೆಲೆಯಾದೆ ಲಿಂಗದ ರೂಪದಿ ಪ್ರಭುವೇ. ಶರಣಾಗಿ ನಿನ್ನಲ್ಲಿ ಶರಣಾಗಿ ತವ ಪಾದ ಸೇವೆಗೆ ನಾ ಬರುವೆ. ಶಿಲೆಯಾದೆ ಇಲ್ಲಿ ನೆಲೆಯಾದೆ ಲಿಂಗದ ರೂಪದಿ ಪ್ರಭುವೇ. ಶರಣಾಗಿ ನಿನ್ನಲ್ಲಿ ಶರಣಾಗಿ ತವ ಪಾದ ಸೇವೆಗೆ ನಾ ಬರುವೆ. ಕಂಗಳ ತೆರೆಯೋ ಕರುಣೆಯ ತೋರೋ ಪುತ್ತೂರ ಶ್ರೀ ಮಹಾಲಿಂಗೇಶ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ಈ ನಿನ್ನ ಲೀಲೆಯ ಲೋಕ ಕೊಂಡಾಡಲು, ಈ ನಿನ್ನ ಲೀಲೆಯ ಲೋಕ ಕೊಂಡಾಡಲು ನಾನೇನು ಹಾಡಲಿ ದೇವಾ, ನಾನೇನು ಹಾಡಲಿ ದೇವಾ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ಏನೆಂದು ಹಾಡಲಿ ನಿನ್ನನು ನಾನು ಮಹಾಲಿಂಗೇಶ್ವರ ದೇವ. ವಿಶ್ವನಾಥ ಸ್ವಾಮಿ ಲೋಕನಾಥ, ವಿಶ್ವನಾಥ ಸ್ವಾಮಿ ಲೋಕನಾಥ. ಪುತ್ತೂರು ಕ್ಷೇತ್ರದ ಭೂತನಾಥ, ಪುತ್ತೂರು ಕ್ಷೇತ್ರದ ಭೂತನಾಥ. ಸತ್ಯ ಧರ್ಮ ಪಾಲಕ ಕಾಶಿನಾಥ, ಸತ್ಯ ಧರ್ಮ ಪಾಲಕ ಕಾಶಿನಾಥ. ವಿಶ್ವನಾಥ ಸ್ವಾಮಿ ಲೋಕನಾಥ, ವಿಶ್ವನಾಥ ಸ್ವಾಮಿ ಲೋಕನಾಥ. ಆದರಣೀಯ ಭಗವದ್ಭಕ್ತರೇ, ಶ್ರೀ ದೇವತಾ ಸಮಿತಿ ವತಿಯಿಂದ ನಡೆಸ್ಕೊಂಡು ಬರುತ್ತಿರುವಂಥ 68ನೇ ವರ್ಷದ ಗಣೇಶೋತ್ಸವ ಇದು. ದೇವರ ನೈವೇದ್ಯದ ಅನ್ನ ಸಂತರ್ಪಣೆ ನಡೀತಾ ಉಂಟು. ಸ್ವೀಕರಿಸುವಂಥದ್ದು ಸತತ 6 ದಿವಸ ಕಾಲ, ಇಂದಿಗೆ 7ನೇ ದಿವಸ ನಿಮ್ಮ ಸಹನೆ ಸಹಕಾರದೊಂದಿಗೆ ನಡೆಸ್ಕೊಂಡು ಬರುತ್ತಿದ್ದೇವೆ. ಪ್ರತಿದಿನ ಮಧ್ಯಾಹ್ನ ಗಣಹೋಮ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ. ವೇದಿಕೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆ ಮೇಲೆ ನಡೆದಿದೆ. ಇಂದು ಕೊನೆಯ ದಿನ ಇಂದು ಶ್ರೀ ಮಹಾಗಣಪತಿ ದೇವರ ಭವ್ಯ ಮೆರವಣಿಗೆ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ಹೂವಿನ ಅಲಂಕೃತವಾದ ದೀಪಾಲಂಕೃತವಾದ ರಥದಲ್ಲಿ ಶ್ರೀ ಮಹಾಗಣಪತಿಯನ್ನು ರಾರಾಜಿಸುತ್ತಿದ್ದಾರೆ. ಇನ್ನು ಶ್ರೀ ಮಹಾಗಣಪತಿ ದೇವರು ಕಿಲ್ಲೆ ಮೈದಾನದಿಂದ ಹೊರಡಲಿದ್ದಾರೆ. ಈ ಕಿಲ್ಲೆ ಮೈದಾನದಿಂದ ಹೊರಟಂಥ ಮಹಾಗಣಪತಿಯ ಈ ಭವ್ಯ ಮೆರವಣಿಗೆ ಕೋರ್ಟ್ ರೋಡ್ ಆಗಿ ಮುಖ್ಯ ರಸ್ತೆಗೆ ತೆರಳಿ, ಮುಖ್ಯ ರಸ್ತೆಯಿಂದ ದರ್ಬೆಯಿಂದ ಪರ್ಲಡ್ಕದಿಂದ ಸೀದಾ ಚೇತನ ಹಾಸ್ಪಿಟಲ್ನ ಬಳಿಯಿಂದಾಗಿ ರಾಧಾಕೃಷ್ಣ ಮಂದಿರ ಬಳಿಯಿಂದಾಗಿ ಮುಖ್ಯ ರಸ್ತೆಗೆ ತೆರಳಿ ಮಂಜಲ್ ಪಡುಪಿನಲ್ಲಿ ಶ್ರೀದೇವರ ಮಹಾಗಣಪತಿ ದೇವರ ವಿಸರ್ಜನೆ ನಡೀತದೆ. ಇನ್ನು ಭೂತಗಳ ನೇಮ, ರಕ್ತೇಶ್ವರಿ ಮತ್ತು ಪಂಜುರ್ಲಿ ಭೂತಗಳ ನೇಮ ನಡೀತದೆ. ರಕ್ತೇಶ್ವರಿ ಇಲ್ಲಿಂದ ಇಳಿದ್ರೆ ಪಂಜುರ್ಲಿ ನೀರಿಗೆ ಹಾಕುವ
ಅಲ್ಲಿಂದ ಪಂಜುರ್ಲಿ ಇಲ್ಲಿಗೆ ಆಗಮನ ಆಗ್ತದೆ. ಬಳಿಕ 2 ಭೂತಗಳ ನೇಮ ನಡೆದ ಬಳಿಕ ದೇವರ ಉತ್ಸವ ಇದೆ. ದೇವರ ಉತ್ಸವದ ಬಳಿಕ ಯಾವ 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 ದಾದ ದೇವರ ಉತ್ಸವದ ಬಳಿಕ ವಿಸರ್ಜನೆ ಪೂಜೆ ಆಗ್ತದೆ. ಬಳಿಕ ಶ್ರೀ ಮಹಾಗಣಪತಿ ದೇವರು ಇಲ್ಲಿಂದ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ನಿಮ್ಮ ಸಹಕಾರ ಪ್ರತಿದಿನ ಅಗತ್ಯವಾಗಿ ಸತತ 7 ದಿವಸ ಕಾಲ ಪೂಜಿಸಲ್ಪಟ್ಟಂಥ ಮಹಾಗಣಪತಿಯ ದೇವರ ಭವ್ಯ ಮೆರವಣಿಗೆ ಈ ಕಿಲ್ಲೆ ಮೈದಾನದಿಂದ ಹೊರಡಲಿದ್ದಾರೆ. ದಯವಿಟ್ಟು ಕಲ್ಲಡ್ಕ ಬೊಂಬೆಯವರು, ಅದೇ ರೀತಿ ಚೆಂಡೆಯವರು, ತಾಲೀಮಿನವರು ಇದ್ರೆ ನಮ್ಮನ್ನು ಸಂಪರ್ಕಿಸಬೇಕು. ತಾವು ಬಂದಿದ್ದೀರೆಂದೆಂಬ ತಿಳಿವಳಿಕೆ ನಮಗೆ ತಿಳಿಸಬೇಕು. ಆದ ಕಾರಣ ಬಂದವರು ನಮ್ಮನ್ನು ಭೇಟಿಯಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ಕೆಲವು ಕಾರ್ಯಕ್ರಮವನ್ನು ನಾವು ಬೊಂಬೆ ಡ್ಯಾನ್ಸ್ ಮತ್ತು ವಾದ್ಯಗಳು, ಅಲ್ಲಿಪಾದ ಬ್ಯಾಂಡಿನವರು, ಮೂಡಾಯರು ಬ್ಯಾಂಡಿನವರು ಇದ್ದರೆ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಪಾಲಿಸು ಶಾಂಭವಿ ಶಂಕರಿ ಶ್ರೀದೇವಿ ಉಳ್ಳಾಳ್ತಿ ಅನುಗ್ರಹಿಸು ತಾಯೇ ಉಳ್ಳಾಳ್ತಿಯೇ. ಕ್ಷೇತ್ರದಿಂದಲೇ ನೀ ದರೆಗಿಳಿದು ಬಂದೆ, ಲೋಕ ರಕ್ಷಣೆಯ ನೀ ಮಾಡಿದೆ, ಈರೇಳು ಜಗವಾಳೋ ಶಕ್ತಿ ರೂಪಿಣಿ ನೀ ನೆಲೆಯಾಗಿರುವೆ ಬಲ್ನಾಡಲಿ ತಾಯೇ ಮಹಾಸತಿ ಉಳ್ಳಾಳ್ತಿ ಅನುಗ್ರಹಿಸಮ್ಮ ಅನುಗ್ರಹಿಸೋ ತಾಯೇ ಉಳ್ಳಾಳ್ತಿಯೇ. ಸಾವಿರ ಸಾವಿರ ಭಕ್ತರ ಹೃದಯದಿ ನೆಲೆಯಾಗಿ ತಾಯೇ ಉಳ್ಳಾಳ್ತಿಯೇ. ಈ ಮಲ್ಲಿಗೆ ಹೂರಾಶಿ ನಿನ್ನಲಂಕಾರಕ್ಕೆ ಕುಂಕುಮ ಪ್ರಸಾದವೇ ನಮಗಾಧಾರವು ಬಲ್ಲಾಳ ಉಳ್ಳಾಳ್ತಿ ಅನುಗ್ರಹಿಸಮ್ಮ ಅನುಗ್ರಹಿಸು ತಾಯೇ ಉಳ್ಳಾಳ್ತಿಯೇ. ಬಂದ ಕಷ್ಟವನ್ನೆಲ್ಲ ಪರಿಹರಿಸು ನಿತ್ಯ ನೆಮ್ಮದಿಯ ದಯಪಾಲಿಸು ಶಾಂಭವಿ ಶಂಕರಿ ಶ್ರೀದೇವಿ ಉಳ್ಳಾಳ್ತಿ ಅನುಗ್ರಹಿಸು ತಾಯೇ ಉಳ್ಳಾಳ್ತಿ. ಶಿವನೇ ಮಹಾಲಿಂಗೇಶ್ವರನೇ ಹರನೇ ಮಹಾಲಿಂಗೇಶ್ವರನೇ ಅನುಗಾಲ ನಿನ್ನಯ ನಾಮವ ಸ್ಮರಿಸುವೆ ಅನುಗಾಲ ನಿನ್ನಯ ನಾಮವ ಸ್ಮರಿಸುವೆ ಅನುದಿನವೂ ಸಲಹು ಮಹಾದೇವನೇ ಶಿವನೇ ಮಹಾಲಿಂಗೇಶ್ವರನೇ ಹರನೇ ಮಹಾಲಿಂಗೇಶ್ವರನೇ. ಶಿವನೇ ಶಿವನೇ ಈ ನಿನ್ನ ಆಲಯವು ಭಕ್ತಿ ಪ್ರೇಮ ಮಂದಿರವು ಭಕ್ತಿ ಕುಸುಮದಂತೆ ಪಸರಿಸೆ ಪರಿಮಳವು. ಈ ನಿನ್ನ ಆಲಯವು ಭಕ್ತಿ ಪ್ರೇಮ ಮಂದಿರವು ಭಕ್ತಿ ಕುಸುಮದಂತೆ ಪಸರಿಸೆ ಪರಿಮಳವು. ಪರಮ ಪಾವನ ನಿನ್ನ ಪಾದಕ್ಕೆ ಶರಣಾದೆ ಪರಮೇಶ್ವರನೇ ನನಗೆ ನೀ ಪ್ರಭುವಾದೆ. ಪರಮ ಪವನ ನಿನ್ನ ಪಾದಕ್ಕೆ ಶರಣಾದೆ ಪರಮೇಶ್ವರನೇ ನನಗೆ ನೀ ಪ್ರಭುವಾದೆ. ಮಹೇಶ್ವರ ಮಹಾಲಿಂಗೇಶ್ವರ
ಶಿವನೇ ಶಿವನೇ ಪೂಜೆಯ ಸ್ವೀಕರಿಸು ಪ್ರಾರ್ಥನೆ ಆಲಿಸು ಹಣ್ಣು ಕಾಯಿಯ ಸೇವೆಯ ಸ್ವೀಕರಿಸು ಪೂಜೆಯ ಸ್ವೀಕರಿಸು ಪ್ರಾರ್ಥನೆ ಆಲಿಸು ಹಣ್ಣು ಕಾಯಿಯ ಸೇವೆಯ ಸ್ವೀಕರಿಸು ಮಂಗಳದಾರತಿ ಕಣ್ತುಂಬ ನೋಡಿ ಆನಂದಮಯನೇ ನಿನ್ನ ಕೊಂಡಾಡುವೆನು ಮಂಗಳದಾರತಿ ಕಣ್ತುಂಬ ನೋಡಿ ಆನಂದಮಯನೇ ನಿನ್ನ ಕೊಂಡಾಡುವೆನು ಶಿವನೇ ಮಹಾಲಿಂಗೇಶ್ವರನೇ ಹರನೇ ಮಹಾಲಿಂಗೇಶ್ವರನೇ ಅನುಗಾಲ ನಿನ್ನಯ ನಾಮವ ಸ್ಮರಿಸುವೆ ಅನುಗಾಲ ನಿನ್ನಯ ನಾಮವ ಸ್ಮರಿಸುವೆ ಅನುದಿನವೂ ಸಲಹು ಮಹಾದೇವನೇ ಶಿವನೇ ಮಹಾಲಿಂಗೇಶ್ವರನೇ ಹರನೇ ಮಹಾಲಿಂಗೇಶ್ವರನೇ ಮಹೇಶ್ವರ ಮಹಾಲಿಂಗೇಶ್ವರ ಮಹೇಶ್ವರ ಮಹಾಲಿಂಗೇಶ್ವರ ಮಹೇಶ್ವರ ಮಹಾಲಿಂಗೇಶ್ವರ ಮಹೇಶ್ವರ ಮಹಾಲಿಂಗೇಶ್ವರ ಶಿವನೇ ಶಿವನೇ ಸಾಂಬ ಸದಾ ಶಿವ ಶಂಕರನೆ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೆ ಸಾಂಬ ಸದಾ ಶಿವ ಶಂಕರನೆ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೆ ಈ ನನ್ನ ಹೃದಯದ ಮಂದಿರದಲ್ಲಿ ಸ್ಥಿತನಾಗು ಶಿವನೇ ಈ ನನ್ನ ಹೃದಯದ ಮಂದಿರದಲ್ಲಿ ಸ್ಥಿತನಾಗು ಶಿವನೇ ಕರಗಳ ಮುಗಿವೆ ಹರ ಹರ ಎನ್ನುವೆ ಮಹಾಲಿಂಗೇಶ್ವರನೇ ಕರಗಳ ಮುಗಿವೆ ಹರ ಹರ ಎನ್ನುವೆ ಮಹಾಲಿಂಗೇಶ್ವರನೇ ಸಾಂಬ ಸದಾ ಶಿವ ಶಂಕರನೇ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೇ ಸಾಂಬ ಸದಾ ಶಿವ ಶಂಕರನೇ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೇ ಬೆರೆಯಲಿ ಭಕ್ತಿ ಸುದೆಯಲಿ ಎಂದೆಂದು ನಿನ್ನ ನಾಮ ದಿನ ನೀ ಕೊಡುತ್ತಿರು ಭಕ್ತರಿಗೆಂದು ನಿನ್ನ ದಿವ್ಯ ಪ್ರೇಮ ಬೆರೆಯಲಿ ಭಕ್ತಿ ಸುದೆಯಲಿ ಎಂದೆಂದು ನಿನ್ನ ನಾಮ ದಿನ ನೀ ಕೊಡುತ್ತಿರು ಭಕ್ತರಿಗೆಂದು ನಿನ್ನ ದಿವ್ಯ ಪ್ರೇಮ ಈ ನಿನ್ನ ಕಂದನ ಕಣ್ತೆರೆದುಮ್ಮಿ ಕನಿಕರಿಸು ಪ್ರಭುವೇ ಈ ನಿನ್ನ ಕಂದನ ಕಣ್ತೆರೆದುಮ್ಮಿ ಕನಿಕರಿಸು ಪ್ರಭುವೇ ಕರಗಳ ಮುಗಿವೆ ಹರ ಹರ ಎನ್ನುವೆ ಮಹಾಲಿಂಗೇಶ್ವರನೇ ಕರಗಳ ಮುಗಿವೆ ಹರ ಹರ ಎನ್ನುವೆ ಮಹಾಲಿಂಗೇಶ್ವರನೇ ಸಾಂಬ
ಸದಾ ಶಿವ ಶಂಕರನೆ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೇ ಸಾಂಬ ಸದಾ ಶಿವ ಶಂಕರನೆ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೇ ಮುದದಲ್ಲಿ ಕೊಂಡಾಡಿದೆ ಓ ಶಿವನೇ ನಿನ್ನ ಕಥೆಯ ಕಳೆಯುವೆ ನಿನ್ನ ನೆನೆದರೆ ಈ ಜೀವನದ ವ್ಯಥೆಯ ಮುದದಲ್ಲಿ ಕೊಂಡಾಡಿದೆ ಓ ಶಿವನೇ ನಿನ್ನ ಕಥೆಯ ಕಳೆಯುವೆ ನಿನ್ನ ನೆನೆದರೆ ಈ ಜೀವನದ ವ್ಯಥೆಯ ಶಿವನಾಮವನು ಜಪಿಸದ ಮನುಜನ ಜನ್ಮವಿತ್ತು ವ್ಯರ್ಥ ಶಿವನಾಮವನು ಜಪಿಸದ ಮನುಜನ ಜನ್ಮವಿತ್ತು ವ್ಯರ್ಥ ಈ ನನ್ನ ಜೀವನ ಸಾರ್ಥಕ ಮಾಡು ಶಿವನೇ ದಯೆಯಿಂದ ಈ ನನ್ನ ಜೀವನ ಸಾರ್ಥಕ ಮಾಡು ಶಿವನೇ ದಯೆಯಿಂದ ಸಾಂಬ ಸದಾ ಶಿವ ಶಂಕರನೇ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೇ ಸಾಂಬ ಸದಾ ಶಿವ ಶಂಕರನೇ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೇ ಹೇ ನನ್ನ ಹೃದಯದ ಮಂದಿರದಲ್ಲಿ ಸ್ಥಿತನಾಗು ಶಿವನೇ ಈ ನನ್ನ ಹೃದಯದ ಮಂದಿರದಲ್ಲಿ ಸ್ಥಿತನಾಗು ಶಿವನೇ ಕರಗಳ ಮುಗಿವೆ ಹರ ಹರ ಎನ್ನುವೆ ಮಹಾಲಿಂಗೇಶ್ವರನೇ ಕರಗಳ ಮುಗಿವೆ ಹರ ಹರ ಎನ್ನುವೆ ಮಹಾಲಿಂಗೇಶ್ವರನೇ ಸಾಂಬ ಸದಾ ಶಿವ ಶಂಕರನೇ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೇ ಸಾಂಬ ಸದಾ ಶಿವ ಶಂಕರನೇ ನಿನ್ನ ಪಾದಕ್ಕೆ ನಮಿಪೆನು ಶಶಿಧರನೇ ಪುತ್ತೂರ ಗುಡಿಯಲ್ಲಿ ನಿಂತ ಮಹಿಮನ ನೋಡಿ ಧನ್ಯರಾಗಿರಿ ಮಹಾಲಿಂಗೇಶನ ಪುತ್ತೂರ ಗುಡಿಯಲ್ಲಿ ನಿಂತ ಮಹಿಮನ ನೆನೆದ ಕ್ಷಣದಲ್ಲಿ ಒಲಿದು ಬರುವನು ನೆನೆದ ಕ್ಷಣದಲ್ಲಿ ಒಲಿದು ಬರುವನು ಆ ದೇವನೊಲುಮೆಯಿಂದ ನಿತ್ಯ ಸುಖವ ಪಡೆಯುವ ನೋಡಿ ಧನ್ಯರಾಗಿರಿ ಮಹಾಲಿಂಗೇಶನ ಪುತ್ತೂರ ಗುಡಿಯಲ್ಲಿ ನಿಂತ ಮಹಿಮನ ನೋಡಿ ಧನ್ಯರಾಗಿರಿ ಮಹಾಲಿಂಗೇಶನ ಪುತ್ತೂರ ಗುಡಿಯಲ್ಲಿ ನಿಂತ ಮಹಿಮನ ಶುಭಕರ ಕೈಲಾಸದ ಇಳಿದು ಬಂದ ಕರುಣ ಸಾಗರ ಭಕ್ತರ ಬೇಡಿಕೆಯ ನೀಡು ಶುಭಕರ ನಿತ್ಯ ನಮಿಸುವ ಪಡೆಯಲನುಗ್ರಹ ನಿತ್ಯ ನಮಿಸುವ ಪಡೆಯಲನುಗ್ರಹ ಆ ದೇವನೊಲುಮೆಯಿಂದ ನಿತ್ಯ ಸುಖದಿ ಬಾಳುವ ನೋಡಿ ಧನ್ಯರಾಗಿರಿ ಮಹಾಲಿಂಗೇಶನ ಪುತ್ತೂರ ಗುಡಿಯಲ್ಲಿ ನಿಂತ ಮಹಿಮನ ನೋಡಿ ಧನ್ಯರಾಗಿರಿ ಮಹಾಲಿಂಗೇಶನ ಪುತ್ತೂರ ಗುಡಿಯಲ್ಲಿ ನಿಂತ ಮಹಿಮನ
ಬ್ಯಾಂಡ್ ತಗಲಿತನ ವೇದಿಕೆ ಬರಡು ಬ್ಯಾಂಡ್ ತಗಲು ಅಲ್ಲಿಪ್ಪ ದೇವಕ್ಕ ಮೋಡಯ್ಯರು ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ ಮಂಗಳಾಂಗನು ಮಹಲಿಂಗೇಶನು ಮಂದಸ್ಮಿತನಿವನು ಭಕ್ತಿ ಭಾವಗಳ ತುಂಬಿದ ಒಡಲಲ್ಲಿ ಶಿವನು ನೆಲೆಸಿಹನು ಮಂಗಳಾಂಗನು ಮಹಲಿಂಗೇಶನು ಮಂದಸ್ಮಿತನಿವನು ಭಕ್ತಿ ಭಾವಗಳ ತುಂಬಿದ ಒಡಲಲ್ಲಿ ಶಿವನು ನೆಲೆಸಿಹನು ಲಿಂಗದ ರೂಪದಿ ಶಾಂತಿ ಸ್ವರೂಪನು ಇಲ್ಲೇ ನೆಲೆಯಾಗಿ ಪುತ್ತೂರಿನ ಈ ಕ್ಷೇತ್ರದ ಪಾಲಿಗೆ ಅಮೃತವಾಸುರಿದ ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ ಸೋಮವಾರದಿ ವಿಶೇಷ ಪೂಜೆ ನಡೆಯುವ ಸನ್ನಿಧಿಗೆ ಇಷ್ಟಾರ್ಥವನ್ನು ಬಯಸಿ ಬರುವರು ಭಕ್ತರು ನಿನ್ನೆಡೆಗೆ
ಸೋಮವಾರದಿ ವಿಶೇಷ ಪೂಜೆ ನಡೆಯುವ ಸನ್ನಿಧಿಗೆ ಇಷ್ಟಾರ್ಥವನ್ನು ಬಯಸಿ ಬರುವರು ಭಕ್ತರು ನಿನ್ನೆಡೆಗೆ. ಕಾರ್ತಿಕ ಪೂಜೆಯ ಮಾಡುವ ಭಕ್ತರು ನಿನ್ನನೆ ಸ್ತುತಿಸುವರು. ಮಹಾಲಿಂಗೇಶ್ವರ ಎನ್ನುತ್ತ ನಿನ್ನಯ ಪಾದಕ್ಕೆ ಎರಗುವರು, ಪಾದಕ್ಕೆ ಎರಗುವರು. ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ, ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ. ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ. ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ. ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ. ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ. ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ, ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ. ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ. ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ. ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ. ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ. ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ, ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ. ಮಂಗಳಾಂಗನು ಮಹಾಲಿಂಗೇಶನು ಮಂದಸ್ಮಿತನಿವನು. ಭಕ್ತಿ ಭಾವಗಳ ತುಂಬಿದ ಒಡಲಲ್ಲಿ ಶಿವನು ನೆಲೆಸಿಹನು. ಮಂಗಳಾಂಗನು ಮಹಾಲಿಂಗೇಶನು ಮಂದಸ್ಮಿತನಿವನು. ಭಕ್ತಿ ಭಾವಗಳ ತುಂಬಿದ ಒಡಲಲ್ಲಿ ಶಿವನು ನೆಲೆಸಿಹನು. ಲಿಂಗದ ರೂಪದಿ ಶಾಂತಿ ಸ್ವರೂಪನು ಇಲ್ಲೇ ನೆಲೆಯಾಗಿ ಪುತ್ತೂರಿನ ಈ ಕ್ಷೇತ್ರದ ಪಾಲಿಗೆ ಅಮೃತವಾಸುರಿದ, ಅಮೃತವಾಸುರಿದ. ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ, ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ. ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ. ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ. ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ. ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ. ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ, ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ. ಸೋಮವಾರದಿ ವಿಶೇಷ ಪೂಜೆ ನಡೆಯುವ ಸನ್ನಿಧಿಗೆ ಇಷ್ಟಾರ್ಥವನ್ನು ಬಯಸಿ ಬರುವರು ಭಕ್ತರು ನಿನ್ನೆಡೆಗೆ.
ಸೋಮವಾರದಿ ವಿಶೇಷ ಪೂಜೆ ನಡೆಯುವ ಸನ್ನಿಧಿಗೆ ಇಷ್ಟಾರ್ಥವನ್ನು ಬಯಸಿ ಬರುವರು ಭಕ್ತರು ನಿನ್ನೆಡೆಗೆ. ಕಾರ್ತಿಕ ಪೂಜೆಯ ಮಾಡುವ ಭಕ್ತರು ನಿನ್ನನೆ ಸ್ತುತಿಸುವರು. ಮಹಾಲಿಂಗೇಶ್ವರ ಎನ್ನುತ್ತ ನಿನ್ನಯ ಪಾದಕ್ಕೆ ಎರಗುವರು, ಪಾದಕ್ಕೆ ಎರಗುವರು. ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ, ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ. ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ. ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ. ಶರಣು ಶರಣು ಶಿವ ಶರಣು ಶರಣು ಶಿವ ಮಹಾಲಿಂಗೇಶ್ವರನೇ. ಜಯತು ಜಯತು ಜಯ ಜಯತು ಜಯತು ಜಯ ಶಂಭೋ ಶಂಕರನೇ. ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ, ಮಹಾಲಿಂಗೇಶ್ವರನೇ ಶಂಭೋ ಶಂಕರನೇ. ಶಿಲ್ಪ ಬೊಂಬೆ ಕಲ್ಲಡ್ಕ ಈಗ ವೇದಿಕೆಯ ಮೇಲೆ ಅವರ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದೇ ಮುಂಚೆ ಬ್ಯಾಂಡಿನವರು ಬಾರಿಸಲಿಕ್ಕಿದ್ದಾರೆ, ಬಳಿಕ ಅವರ ಕಾರ್ಯಕ್ರಮ ನಡೀತದೆ. ನನ್ನ ಮುಂಜಾನೆ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಾರಂಭ ಆಗುವುದು. ಅಲ್ಲಿ ಪದ್ಯ ಬ್ಯಾಂಡ್, ಚೆಂಡೆ, ಶಿಲ್ಪ ಗೊಂಬೆ ಕಲ್ಲಡ್ಕ ನೇರಡಿಂಡ. ಹಾಂ, ನೆಲ್ಲಿಕಟ್ಟೆ ಮಿತ್ರ ಮಂಡಲದಿಂದ ಇನ್ನು ದೊಡ್ಡ ಹೂವಿನ ಮಾಲೆ ಆಗಮಿಸಲಿದೆ. ಅದು ರಥಕ್ಕೆ ಮಹಾಗಣಪತಿಗೆ ಈ ಹಾರವನ್ನು ಸಮರ್ಪಿಸಲಿದ್ದಾರೆ. 27ನೇ ವರ್ಷದ ಅವರ ಈ ಸೇವೆ ಮಹಾಗಣಪತಿಗೆ ಮಾಡ್ತಾ ಇದ್ದಾರೆ. ನೈವೇದ್ಯದ ಅನ್ನಪ್ರಸಾದ ನಡೀತಾ ಇದೆ, ಸ್ವೀಕರಿಸಿ. ಕಾರ್ಯಕ್ರಮ ಭೂತಗಳ ನೇಮ ನಡೀಲಿಕ್ಕಿದೆ. ಬಳಿಕ ಶ್ರೀ ಮಹಾಗಣಪತಿ ದೇವರ ಈ ರಥದಲ್ಲಿ ಕುಳ್ಳಿರಿಸಿದಂಥ ಶ್ರೀ ಮಹಾಗಣಪತಿ ದೇವರ ಭವ್ಯ ಮೆರವಣಿಗೆ ಕಿಲ್ಲೆ ಮೈದಾನದಿಂದ ಹೊರಡಲಿದೆ. ಈ ಮೆರವಣಿಗೆಯು ಕಿಲ್ಲೆ ಮೈದಾನದಿಂದ ಹೊರಟು ಕೋರ್ಟ್ ರೋಡ್ ಆಗಿ ಮುಖ್ಯ ರಸ್ತೆಗೆ ತೆರಳಿ ದರ್ಬೆಗೆ ತೆರಳಿ ದರ್ಬೆಯಿಂದ ಪರ್ಲಡ್ಕ ಆಗಿ ಪರ್ಲಡ್ಕದಿಂದ ಚೇತನ್ ಹಾಸ್ಪಿಟಲಿನ ಬಳಿಯಿಂದಾಗಿ ರಾಧಾಕೃಷ್ಣ ಮಂದಿರದಿಂದ ಮುಖ್ಯ ರಸ್ತೆಗೆ ತೆರಳಿ ಮಂಜಲ್ ಪಡುಪಿನಲ್ಲಿರುವ ಬಾವಿಯಲ್ಲಿ ಮಹಾಗಣಪತಿಯ ವಿಸರ್ಜನೆ ನಡೀತದೆ. ಎಲ್ಲ ಸಹೃದಯ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಗೀತೆ ಸ್ಟೇಜ್ ಕೇರಳದ ಚೆಂಡೆಯವರಿಂದ ಈಗ ಚೆಂಡೆವಾದನ
ಹೂವಿನ ಮಾಲೆ ಬರ್ತಾ ಇದೆ. ನೆಲ್ಲಿಕಟ್ಟೆ ಮಿತ್ರ ಮಂಡಲದ ವತಿಯಿಂದ ಹೂವಿನ ಮಾಲೆ ಬರ್ತಾ ಇದೆ. ನೆಲ್ಲಿಕಟ್ಟೆ ಮಿತ್ರ ಮಂಡಲದ ವತಿಯಿಂದ ವರ್ಷ 2027ನೇ ವರ್ಷದ ಈ ಹೂವಿನ ಮಾಲೆಯನ್ನು ದೇವರಿಗೆ ಅರ್ಪಿಸಲಿದ್ದಾರೆ. ವರ್ಷ ವಿಜೃಂಭಣೆಯಿಂದ ಡಿಜೆಯೊಂದಿಗೆ ವಿಜಯ ಅವರು ಬರ್ತಾ ಇದ್ದರು. ಈ ಸರ್ತಿ ಖಾಲಿ ಕೇವಲ ಸಣ್ಣ ಸೌಂಡ್ ಸಿಸ್ಟಮ್ನೊಂದಿಗೆ ಅದು ಬರ್ತಾ ಇದೆ.
ನೆಲ್ಲಿಗಟ್ಟೆ ಮಿತ್ರ ಮಂಡಲದ ವತಿಯಿಂದ ಈ ಹೂವ ಮಾಲೆಯನ್ನು ಅರ್ಪಿಸ್ತಾ ಇದ್ದಾರೆ ದೇವರಿಗೆ. ಇಪ್ಪತ್ತೇಳನೇ ವರ್ಷದ ಈ ಮಾಲೆಯನ್ನು ವರ್ಷವೂ ವಿಜೃಂಭಣೆಯಿಂದ ಶ್ರೀ ಮಹಾಗಣಪತಿ ದೇವರಿಗೆ ನೆಲ್ಲಿಗಟ್ಟೆ ಮಿತ್ರ ಮಂಡಲದವರು ನೀಡ್ತಾ ಇದ್ದಾರೆ. ಅವರಿಗೆ ದೇವತಾ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಬರ್ತಾ ಇದೆ ರಥ ಮಾಲೆಯು ಬರ್ತಾ ಇದೆ. ದೇವರ ಸನ್ನಿಧಿಗೆ ಈ ಮಾರ್ತೆಯನ್ನು ನೀಡ್ತಾ ಇದ್ದಾರೆ. ನೆಲ್ಲಿಗಟ್ಟೆಯ ಮಿತ್ರ ಮಂಡಲದ ಸದಸ್ಯರು, ಅಧ್ಯಕ್ಷರು, ಸದಸ್ಯರು ಈ ಮಾಲೆಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದಾರೆ ನೆಲ್ಲಿಗಟ್ಟೆ ಮಿತ್ರ ಮಂಡಲದ ವತಿಯಿಂದ. ಜೊತೆ ಬ್ಯಾಂಡ್ ಮನೆ ಮೂಡಾಯರು ಚೆಂಡೆ ಗೋವಿಂದ ಶ್ರೀ ಮಹಾಗಣಪತಿ ದೇವರಿಗೆ ಈರ ಮಾಲೆಯನ್ನು ಅರ್ಪಿಸ್ತಾ ಇದ್ದಾರೆ ನೆಲ್ಲಿಗಟ್ಟೆ ಮಿತ್ರ ಮಂಡಲದವರು. ಅತಿ ದೊಡ್ಡ ಮಾಲೆ ಇದು, ಅತಿ ಭಾರ ಇದೆ. ಅದನ್ನು ಸುಂದರವಾಗಿ ಅಲ್ಲಿ 4 ಜನ ಇದ್ದಾರೆ, 4-5 ಜನ ರಥದ ಮೇಲೆ ಅದನ್ನು ಕುಳ್ಳರಿಸ್ತಾ ಇದ್ದಾರೆ. ಬ್ಯಾಂಡಿನವರು ಬನ್ನಿ, ರಮೇಶ್ವರ ಚೆಂಡು ಉಂಟಲ್ಲ ಬ್ಯಾಂಡ್ ತಗಲು ಮೂಡ ಇರ್ತಗಳು ಅನಿಮಾದ್ಯ ತಗಲು ಬ್ಯಾಂಡ್ ತಕ್ಕಲ ದಯಮಲ್ತ ಮನೆ ವೇದಿಕೆ ಹೊರ್ತಾಪುಂಡು
బొంబే దక్కలే రెడీ ఉన్నారా? బ్యాండ్ దక్కలు లేరు, బ్యాండ్ దక్కలు లేరు. ఏరు అల్లిపాదేనా ఇందు ಮೂಡಾಯಿರು ದಕ್ಕಲು ಹಾಂ ಇಕ್ಲೆ ಲೆತ್ತೊಂದೊಳ್ಳಾರು ಮೂಡಾಯಿರು ದಕ್ಕಲೆ ಬ್ಯಾಂಡಿಗೆ ಇದೆ ಕುಣಿತ ಭಜನೆ ಸುರಾಪುಂಡು ಪೊಲೆಮ್ಮ ಪೊಲೆ ರಪ್ಪ ಒಂಜಿ ರಡ್ಡು ಮಲ್ಪಲೆ ಒಕ್ಲೆಲ್ಲ ಎತ್ತದು ಬುಡಿಂಡು ಕುಣಿತ ಭಜನೆ ಅವರು ಕುಣಿತ ಭಜನೆ ದಾಖಲು ಬೋಡ ನಿಖಿಲ್ ಜಪ್ಲೆ ಇರುತ್ತೆ ನಿಖಿಲ್ ಜಪ್ಲೆ ಬ್ಯಾಂಡ್ ದಾಖಲೆ ಇಜ್ಜಾರು ಕುಣಿತ ಭಜನೆ ದಾಖಲು ಬಲೆ ಬೇಗ ಬೇಗ ಹತ್ತಿ करात्तमोदकं सदा विमुक्तिसाधकं कलाधरावतंसकं विलासिलोकरक्षकम्
अनायकैकनायकं विनाशिते भदैत्यकं नताशुभाशुनाशकं नमामि तं विनायकम् नमामि तं विनायकम् मुदाकरात्रमोदकं सदा विमुक्तिसाधकं कलाकरावतंसकं विलासि लोकरक्षकम् भीकरं नवोदितार्कभास्वरं नमः सुरारिनिर्जरं नताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् मुदाकरात्रमोदकं सदा विमुक्तिसाधकं कलाकरावतंसकं विलासि लोकरक्षकम् समस्तलोकशङ्करं निरस्तदैत्यकुञ्जरं तरेतरोदरं वरं वरे भवत्रमक्षरम् कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरम् नमस्करोमि भास्वरम् मुदाकरात्रमोदकं सदा विमुक्तिसाधकं कलाकरावतंसकं विलासि लोकरक्षकम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् भजे पुराणवारणम् मुदाकरात्रमोदकं सदा विमुक्तिसाधकं कलाकरावतंसकं विलासि लोकरक्षकम् नितान्तकान्तदन्तकान्तिमन्तकान्तकात्मजम् अचिन्त्य रूपमन्तहीनमन्तराय कृन्तनम् हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततम् विचिन्तयामि सन्ततम् मुदाकरात्रमोदकं सदा विमुक्तिसाधकं कलाकरावतंसकं विलासि लोकरक्षकम् महागणेश पञ्चरत्नमादरेण योन्वहम् प्रजल्पति प्रभातके हृदि स्मरन् गणेश्वरम् अरोगतामदोषतां सुसाहितीं सुपुत्रतां समाहितायुरष्टभूतिमभ्युपैति सोचिरा समाहिताय
सदा विमुक्तिसाधकं कलाधरावतंसकं विलासि लोकरक्षकम् अनायकैकनायकं विनाशिते भवन्त्यकं नकाशुभाशुनाशकं नमामि तं विनायकम् नमामि तं विनायकम् नमामि तं विनायकम् नमामि तं బొమ్మ బొమ్మ తాతయ్య తయ్య నక్కు దినాకు నక్కు దిను భజన్ కరే బొమ్మ బొమ్మ తాతయ్య తయ్య నక్కు దినాకు నక్కు దిను భజన్ కరే గణిత నగర్ గణిత తాం తాం తోం తై తై గణపతి నాం సదా గణిత నగర్ గణిత తాం తాం తోం తై తై గణపతి నాం సదా धिमी कृत गरी पुत्ताना धिमी कृत धापता धापता ताळ तापोडू ताम धिमी कृत गरी पुत्ताना धिमी कृत धापता धापता ताळ तापोडू ताम गणित नगर गणित ताम ताम तोम तै तै गणपती नाम सदा गणित नगर गणित ताम ताम तोम तै तै गणपती नाम सदा అమరు బాసువై ఘరం బాజితే అదే నా చతుర్గణరాజా అమరు బాసువై ఘరం బాజితే అదే నా చతుర్గణరాజా తాళ మందిర బహుధామ సత్సుర మండలకి సురబాజా తాళ మందిర బహుధామ సత్సుర మండలకి సురబాజా బొమ్మ బొమ్మ తాతయ్య తయ్య నకు దిను భజన్ కరే గణిత నగర్ గణిత తాం తాం తోం తై తై గణపతి నాం సదా వేణు వాసరే అమృత కుండలికి దారి కృత దవల్ పజా వేణు వాసరే అమృత కుండలికి దారి కృత దవల్ పజా నారద తుంగురు వైణవ జాగే నారద గణమే ఉవ సత్య నారద తుంగురు వైణవ జాగే నారద గణమే ఉవ సత్య బొమ్మ బొమ్మ తాతయ్య తయ్య నకు దిను భజన్ కరే గణిత నగర్ గణిత తాం తాం తోం తై తై గణపతి నాం సదా అమరు బాసువై కరం వాహితి త్రిమి రిమి త్రిమి త్రిమి మీరుదంగా అమరు బాసువై కరం వాహితి త్రిమి రిమి త్రిమి త్రిమి మీరుదంగా నవాబు సారంగి సితార్ కినరి అమరు బాసువై మొగసింగా నవాబు సారంగి సితార్ కినరి అమరు బాసువై మొగసింగా బొమ్మ బొమ్మత బొమ్మ బొమ్మత బొమ్మ బొమ్మ తాతయ్య తయ్య నకు దిను భజన్ కరే బొమ్మ బొమ్మ తాతయ్య తయ్య నకు దిను భజన్ కరే గణిత నగర్ గణిత తాం తాం తోం తై తై గణపతి నాం సదా గణిత నగర్ గణిత తాం తాం తోం తై తై గణపతి నాం సదా తై తై గణపతి నాం సదా తై తై గణపతి నాం సదా ಇದುವರೆಗೆ ಈ ವೇದಿಕೆ ಮೇಲೆ ಶನೀಶ್ವರ ಭಜನಾ ಮಂಡಳಿ ಬನ್ನೂರು ಇವರಿಂದ ಕುಣಿತ ಭಜನೆ ನಡೆದಿದೆ. ಇನ್ನು ಮುಂದಕ್ಕೆ ಶಿಲ್ಪ ಗೊಂಬೆ ಬೆಳಗ ಕಲ್ಲಡ್ಕ ಇವರಿಂದ ಈ ವೇದಿಕೆ ಮೇಲೆ ಹಲವು ಬೊಂಬೆಗಳ ಆಟ ನೋಡಲಿಕ್ಕಿದ್ದೀರಿ. ಶಿಲ್ಪ ಬೊಂಬೆ ಬೆಳಗ ಕಲ್ಲಡ್ಕ.
ಲೇ ಮೂಡ ಇರೋದು ಬ್ಯಾಂಡ್ ದಕ್ಲೇನು ತಾಲೀಮ್ ದಕ್ಲ ಕಾತೊಂದುಲ್ಲೇರು ಮೂಡ ಇರೋ ಬ್ಯಾಂಡ್ ದಕ್ಲ ತಾಲೀಮ್ ದಕ್ಲ ಕಾತೊಂದುಲ್ಲೇರು ನಿಕ್ಲೇನು ಮೂಡ ಇರೋ ಬ್ಯಾಂಡ್ ದಕ್ಲೇನು ಎಕಡೆ ತಿಂಚಿಲ್ಲ ತೊಂದಲ್ಲ ನಿಕ್ಲೇನು ಒಂದು ಪಿರಾ ಬೋಲೆ ಅಲ್ಲಿ ಮತ್ತೆ ಪಿರಾ ಬೋಲೆ ಗೇಟ್ ಸ್ವಲ್ಪ ಫುಲ್ಲು ನಕ್ಲೆ ತೋಚಿ ಕೆಲವು ಟಿವಿಡು ತೋಚು ನಿಂದೆ ಟಿವಿಡು
ಸಾಲಿವು ಹೊರಗೆ ನಡೀತದೆ, ಒಳಗೆ ನಡೆಯುವುದಿಲ್ಲ. ಸಾಲಿವು ಹೊರಗೆ ನಡೆಯುತ್ತದೆ. ಅವರು ನಡೆಯಲ್ಲಿ ಬರ್ತಾರೆ. ನಡೆಗೆ ಬಲೆ ಆಗಿದೆ. ನಡೆಯಲ್ಲಿ ಬಲೆ ನಡೆಯಲ್ಲಿ ಬಲೆ ನಡೆಯಲ್ಲಿ
ಒಂಚೂರು ನಡಕ್ಕೆ ಬಲೆ ಸೂತಾಗ ಒಬ್ಬ ಹಂಚಿ ಮಾಡ್ತಾರೆ ಬುಕ್ಕ ಮೂಲೆ 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 ಬ್ಯಾಂಡ್ ಬ್ಯಾಂಡ್
ತಾಲೀಮ್ ತಕ್ಕರೆ ನಡೆಕ್ಕೆ ಬರ ಸ್ಟಾರ್ಟ್ ಮಾಡಿ ನಡೆಕ್ಕೆ ಬರ ಸೂತ ಗೊಬ್ಬು ಮಾತ್ರ ಬಿದ್ದಾಯಿಲ್ಲ. ದೇವೇಂದ್ರ ಬಲಿ ಬಿದ್ದಾಳು ಬಲ್ಲಿದ ದೇವೇಂದ್ರ ಬಲಿ ಬಿದ್ದಾಳು. ಸಾಂಬ ಸದಾ ಶಿವ ಓಂ ಶ್ರೀ ಮಹಾಗಣಪತಿ ನಮಃ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಿಲ್ಲ ಮೈದಾನ ಶ್ರೀ ದೇವತಾ ಸಮಿತಿ ಪುತ್ತೂರು ಇದರ ವತಿಯಿಂದ 68ನೇ ವರ್ಷದ ಮಹಾಗಣೇಶೋತ್ಸವದ ವೈಭವದ ಸಂಭ್ರಮದ ಕ್ಷಣಗಳನ್ನು ಕಳೆದ 6 ದಿನಗಳಿಂದ ನಾವು ನೇರ ಪ್ರಸಾರದ ಮುಖಾಂತರವಾಗಿ ವೀಕ್ಷಣೆಯನ್ನು ಮಾಡಿದ್ದೇವೆ. ಇಂದಿನ ದಿವಸ ಕೊನೆಯ ದಿವಸ ಅಂದರೆ 7ನೆಯ ದಿನ ಶ್ರೀ ಮಹಾಗಣೇಶೋತ್ಸವದ ವೈಭವದ ಶೋಭಾಯಾತ್ರೆಯ ಸಂಭ್ರಮದ ದಿನ. ಈಗಾಗಲೇ ತಾವು ವೀಕ್ಷಣೆಯನ್ನು ಮಾಡಿದ್ದೀರಿ ನಮ್ಮ ನೇರ ಪ್ರಸಾರದ ಮುಖಾಂತರವಾಗಿ. ನೆಲ್ಲಿಕಟ್ಟೆ ಮಿತ್ರಮಂಡಲ ವತಿಯಿಂದ ಶ್ರೀ ಮಹಾಗಣಪತಿಗೆ ವರ್ಷಂಪ್ರತಿ ಅರ್ಪಿಸುವಂತಹ ಆ ಮಹಾಮಾಲೆಯ ಒಂದು ಭವ್ಯ ಮೆರವಣಿಗೆ ಈ ಕಿಲ್ಲ ಮೈದಾನಕ್ಕೆ ಸಾಗಿ ಬಂದು ಬೇರೆ ಬೇರೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಬೇರೆ ಬೇರೆ ಕಲಾ ತಂಡಗಳ ವೈವಿಧ್ಯಮಯವಾದಂತಹ ಒಂದು ಪ್ರದರ್ಶನವನ್ನು ಈ ವೇದಿಕೆಯಲ್ಲಿ ನಾವು ನೋಡಿದ್ದೇವೆ. ಈಗ ವ್ಯಾಯಾಮ ನಡೀತಾ ಇದೆ, ತಾಲೀಮು ಪ್ರದರ್ಶನ ನಡೀತಾ ಇದೆ. ಹತ್ತಾವರದ ಒಂದು ತಂಡದವರಿಂದ ತಾಲೀಮು ಪ್ರದರ್ಶನ ನಡೀತಾ ಇದೆ ಶ್ರೀದೇವರ ಮುಂಭಾಗದಲ್ಲಿ. ಆದರಣೀಯ ಭಕ್ತಾಭಿಮಾನಿಗಳೇ, ಪುತ್ತೂರಿನ ಕಿಲ್ಲೆ ಮೈದಾನದ ಶ್ರೀ ಮಹಾಗಣೇಶೋತ್ಸವ ಎಂಬುದು ಬಹಳ ಕಾರಣಿಕತೆಯನ್ನು ಹೊಂದಿದ ಮತ್ತು ಹತ್ತೂರಿನಲ್ಲಿ ಪ್ರಸಿದ್ಧಿಯಾಗಿರುವಂತಹ ಒಂದು ಮಹಾಗಣೇಶೋತ್ಸವ. ಬೇರೆಲ್ಲ ಕಡೆ ನಡೆಯುವ ಗಣೇಶೋತ್ಸವಕ್ಕಿಂತ ಇಲ್ಲಿ ನಡೆಯುವಂತಹ ಗಣೇಶೋತ್ಸವ ಬಹಳ ವಿಜೃಂಭಣೆ ಮತ್ತು ಅತ್ಯಂತ ವಿಶೇಷವಾದುದು ಅಂತ ಹೇಳಲಿಕ್ಕೆ ಬಹಳ ಭಕ್ತಿ ಭಾವದಿಂದ ಇಲ್ಲಿಯ ಜನರು, ಸಾವಿರಾರು ಭಕ್ತಾಭಿಮಾನಿಗಳು ತಾವು ನೋಡ್ತಾ ಇದ್ದೀರಿ. ಎಷ್ಟೊಂದು ಭಕ್ತಾಭಿಮಾನಿಗಳು ಇವತ್ತು ನೆರೆದಿದ್ದಾರೆ ಆ ದೇವರ ಉತ್ಸವವನ್ನು ನೋಡ್ಲಿಕ್ಕೆ. ಇದೇನಪ್ಪ ಮಹಾಗಣೇಶೋತ್ಸವದಲ್ಲಿ ಉತ್ಸವ ಅಂತ ಹೇಳ್ತೀನಿ. ಹೌದು, ಕಿಲ್ಲ ಮೈದಾನದ ಮಹಾಗಣೇಶೋತ್ಸವ ಅಂದ್ರೆ ದೇವರ ಉತ್ಸವ. ಇಲ್ಲಿ ವಿಶೇಷವಾಗಿ ದೇವರ ಬಲಿ ಹೋಗುವಂಥದ್ದು, ಬಲಿ ಸುತ್ತು ಇರುವಂಥದ್ದು ಬಹಳ ವಿಶೇಷವಾದುದು. ಹೀಗಾಗಿ ಕಿಲ್ಲ ಮೈದಾನದ ಮಹಾಗಣೇಶೋತ್ಸವ ಅತ್ಯಂತ ಪ್ರಸಿದ್ಧತೆಯನ್ನು ಪಡ್ಕೊಂಡಿರುವಂಥದ್ದು. ಶ್ರೀದೇವರ 3 ಸುತ್ತಿನ ಬಲಿಯಾಗಿ ಅದರ ನಂತರ ರಕ್ತೇಶ್ವರಿ ಮತ್ತು ಪಂಜುರ್ಲಿ ದೈವದ ಕೋಲ ನಡೆಯಲಿಕ್ಕಿದೆ. ಬೇರೆಲ್ಲೂ ನಾವು ಇದನ್ನು ಕಾಣಲಿಕ್ಕಿಲ್ಲ. ದೈವಾರಾಧನೆ ಎನ್ನುವಂಥದ್ದು ಬಹಳ ವಿಶಿಷ್ಟವಾದುದು. ದೇವರ ಬಲಿ ನಡೆಯುವಂಥದ್ದು ಕೂಡ ಅದು ಜಾತ್ರಾ ಸಂದರ್ಭದಲ್ಲಿ ಮಾತ್ರ. ಆದರೆ ಪುತ್ತೂರಿನ ಕಿಲ್ಲ ಮೈದಾನದ ಮಹಾಗಣೇಶೋತ್ಸವದಲ್ಲಿ ಶ್ರೀದೇವರ ಒಂದು ಬಲಿ ಉತ್ಸವ ಹಾಗೂ ರಕ್ತೇಶ್ವರಿ ಮತ್ತು ಪಂಜುರ್ಲಿ ದೈವದ ಕೋಲ ನಡೆಯುವಂಥದ್ದು ಬಹಳ ಪ್ರಸಿದ್ಧಿಯಾದುದು ಮತ್ತು ಬಹಳ ಇದಕ್ಕೆ ಹಿನ್ನೆಲೆಯೂ ಕೂಡ ಇದೆ, ಬಹಳ ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ಹಾಗಾಗಿ ಪುತ್ತೂರಿನ ಮಹಾಗಣೇಶೋತ್ಸವ ಮಹಾಗಣಪತಿ ಅತ್ಯಂತ ಕಾರಣಿಕತೆಯಿಂದ ಕೂಡಿದ ಮಹಾಗಣಪತಿ ಎಂದು ಕರೆಯಲ್ಪಟ್ಟಿದೆ.
1957ರಲ್ಲಿ ಪುತ್ತೂರಿನ ಹನುಮಂತ ಮಲ್ಲಿಯರವರು ಆರಂಭಿಸಿದಂತಹ ಒಂದು ಮಹಾಗಣೇಶೋತ್ಸವ ಸರ್ವಧರ್ಮ ಸಮನ್ವಯದ ತಾಣ, ಮಹಾ ಅನ್ನಪ್ರಸಾದದಲ್ಲಿ ಪ್ರಸಿದ್ಧಿ ಹೊಂದಿದಂತಹ ಕಿಲ್ಲ ಮೈದಾನದ ಗಣೇಶನಿಗೆ ಈ ಬಾರಿ 68ನೇ ವರ್ಷದ ಸಂಭ್ರಮ. ಜನಮಾನಸದಲ್ಲಿ ನೆಲೆಸಿರುವ ಗಣಪ, ಮಕ್ಕಳ ಗಣಪ ಅಂತ ಆರಂಭದಲ್ಲಿ ಕರೆಯಲ್ಪಟ್ಟ ಕಿಲ್ಲ ಮೈದಾನದ ಗಣಪ ಇವತ್ತು ಮಹಾಗಣಪತಿಯಾಗಿದ್ದಾನೆ. ಬೆರಳೆಣಿಕೆಯ ಮಂದಿಗಳಿಂದ ಕೇವಲ ಕೆಲವು ರೂಪಾಯಿಗಳ ಖರ್ಚು ವೆಚ್ಚಗಳಿಂದ ನಡೆಯುತ್ತಿದ್ದಂತಹ ಆ ಒಂದು ಮಕ್ಕಳ ಗಣಪತಿಯ ಉತ್ಸವ 68ನೇ ವರ್ಷಕ್ಕಾಗುವಾಗ ಇಂದು ಊರಿನ ಮತ್ತು ಪರವೂರಿನ ಸಾವಿರಾರು ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ವ್ಯವಸ್ಥಿತವಾಗಿ ಮತ್ತು ಅತ್ಯಂತ ಪ್ರಸಿದ್ಧಿಯಾಗಿ ನಡೆಯುತ್ತಾ ಇರುವಂತಹ ಮಹಾಗಣೇಶೋತ್ಸವ ಇದು. ಶ್ರೀದೇವರ ಬಲಿ ಈಗಾಗಲೇ ಹೊರಡಲಿಕ್ಕಿದೆ. ದೇವರಿಗೆ ಮಹಾಪೂಜೆ ಆಗ್ತಾ ಇದೆ. ಅದರ ನಂತರ ದೇವರ ಬಲಿ ಹೊರಡಲಿಕ್ಕಿದೆ. ಹನುಮಂತ ಮಲ್ಲಿಯರಿಂದ ಸ್ಥಾಪನೆಯಾದಂತಹ ಕಿಲ್ಲ ಮೈದಾನದ ಗಣೇಶೋತ್ಸವ ಅದರ ನಂತರ ಅನೇಕ ವರ್ಷಗಳ ಕಾಲ, ವರ್ಷದಿಂದ ವರ್ಷಕ್ಕೆ ಮಹಾಗಣಪತಿ ಹೇಗೆ ಗಾತ್ರದಲ್ಲಿ ದೊಡ್ಡದಾಗುತ್ತಾ ಹೋಗಿದ್ದಾನ, ಅದೇ ರೀತಿ ಸಂಭ್ರಮದ ವ್ಯವಸ್ಥೆಯಲ್ಲಿಯೂ ಕೂಡ ಬಹಳ ವಿಜೃಂಭಣೆ ಮತ್ತು ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡು ಸಾಗುತ್ತಿರುವಂತಹ ಗಣೇಶೋತ್ಸವ ದಿವಂಗತ ನೆಲ್ಲಿಕಟ್ಟೆ ಸುಧಾಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಹಲವು ವರ್ಷಗಳ ಕಾಲ ನಡೆದಂತಹ ಮಹಾಗಣೇಶೋತ್ಸವ ಪ್ರಸ್ತುತ ಅವರ ಮಗ ಅಭಿಜಿತ್ ಶೆಟ್ಟಿ ನೆಲ್ಲಿಕಟ್ಟೆಯವರ ನೇತೃತ್ವದಲ್ಲಿ ಅತ್ಯಂತ ಸಂಭ್ರಮದಿಂದ ಏನು ಸಾಂಪ್ರದಾಯಿಕವಾಗಿ ಪೂರ್ವ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ನಡೆಯುತ್ತಾ ಇತ್ತೋ ಅದನ್ನು ಚಾಚೂ ತಪ್ಪದೆ ಚ್ಯುತಿ ಬಾರದ ರೀತಿಯಲ್ಲಿ ಅದನ್ನು ಮುನ್ನಡೆಸ್ತಾ ಇರುವಂತಹ ಮಹಾಗಣೇಶೋತ್ಸವ. ಕಿಲ್ಲ ಮೈದಾನದ ಮಹಾಗಣಪತಿಗೆ ವರ್ಷಂ ಪ್ರತಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. 50ನೇ ವರ್ಷದ ಮಹಾಗಣೇಶೋತ್ಸವದಲ್ಲಿ ಶ್ರೀದೇವರಿಗೆ ಮೂಡಪ್ಪ ಸೇವೆ ಜರುಗಿತು. 60ನೇ ವರ್ಷದ ಮಹಾಗಣೇಶೋತ್ಸವದಲ್ಲೂ ಕೂಡ ದೇವರಿಗೆ ಮೂಡಪ್ಪ ಸೇವೆ ಜರುಗಿರುವಂಥದ್ದು ಇತಿಹಾಸ. ಇಂದು ಈ ಬಾರಿ 68ನೇ ವರ್ಷದ ಮಹಾಗಣೇಶೋತ್ಸವ. ಬಹುಶಃ ಈ ಬಾರಿ ವಿಶೇಷವಾಗಿ ಬಾಲಗಣಪತಿ ಹೋಮವನ್ನು ನಡೆಸಲಾಗಿದೆ. ಬಾಲಗಣಪತಿ ಹೋಮ ಅಂದರೆ ಬಹಳ ವಿಶೇಷವಾದುದು. ಸಾಮಾನ್ಯವಾಗಿ ಇದು ನಡೆಯುವುದಿಲ್ಲ. ಇದು ನಡೆಯುವಂಥದ್ದೇ ಮುಂಜಾನೆಯ ಸಮಯದಲ್ಲಿ, ಸೂರ್ಯೋದಯಕ್ಕೆ ಮುಂಚಿತವಾಗಿ. ಸೂರ್ಯೋದಯ ಆಗುವ ಮುನ್ನ ಮಹಾಗಣಪತಿಗೆ ಆ ವಿಶೇಷವಾದಂಥ ಪೂಜೆ ಜರುಗಿ ಆಗ್ತದೆ. ಈ ಬಾರಿ ಆಗಸ್ಟ್ 31ನೇ ತಾರೀಕಿನಂದು ಪುತ್ತೂರಿನ ಕಿಲ್ಲೆ ಗಣಪನಿಗೆ, ಮಕ್ಕಳ ಗಣಪ ಅಂತಲೇ ಕರೆಯಲ್ಪಟ್ಟಂತಹ ಆ ಗಣಪನಿಗೆ ಈ ಬಾರಿ ಬಾಲಗಣಪತಿ ಹೋಮವನ್ನು ನಡೆಸಲಾಗಿದೆ. ನೂರಾರು ಭಕ್ತಾಭಿಮಾನಿಗಳು ಬಾಲಗಣಪತಿ ಹೋಮವನ್ನು ಸೇವೆಯನ್ನು ನಡೆಸಿದ್ದಾರೆ. ಬಹಳ ವಿಶೇಷವಾದುದು ಬಾಲಗಣಪತಿ ಹೋಮ. ಸೂರ್ಯೋದಯಕ್ಕೆ ಮುನ್ನ, ಅಂದರೆ ಆಗತಾನೆ ಉದಯಿಸುವಂತಹ ಸೂರ್ಯ ಹೇಗೆ ಮಗುವಿನಂತೆ ಪ್ರಜ್ವಲಿಸುತ್ತಾನೋ ಹಾಗೆ ಮಹಾಗಣಪತಿಯು ಕೂಡ ಬಾಲಗಣಪನಾಗಿರುವಾಗ ವಿಶೇಷವಾಗಿ ಪ್ರಜ್ವಲಿಸುವಂತಹ ವೇಳೆ ಆ ಮುಗ್ಧತೆ, ಆ ಮಗುವಿನ ಮನಸ್ಸನ್ನು ಹೊಂದಿರುವಂತಹ ಬಾಲಗಣಪನಿಗೆ ವಿಶೇಷವಾದಂತಹ ನೈವೇದ್ಯ ಮತ್ತು ಹವಿಸ್ತುಗಳನ್ನು ಅರ್ಪಿಸುವುದರ ಮುಖಾಂತರವಾಗಿ ನಡೆಯುವಂತಹ ಗಣಪತಿ ಹೋಮ, ಆ ಬಾಲಗಣಪತಿ ಹೋಮ, ಆ ಮುಖಾಂತರವಾಗಿ ಬಾಲಗಣಪನು ಆ ಮುಂಜಾವಿನ ಹೊತ್ತಿನಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಮಹಾಗಣಪತಿಗೆ
ಹೋಮವನ್ನು ಸ್ವೀಕರಿಸುವುದರ ಮುಖಾಂತರವಾಗಿ ಪ್ರಸನ್ನವದನಾಗಿ ಪ್ರಸನ್ನ ಚಿತ್ತನಾಗಿ ನೆರೆದಂತಹ ಭಕ್ತರಿಗೆ ಮತ್ತು ಸೇವೆಯನ್ನು ಮಾಡಿಸಿದಂತಹ ಭಕ್ತರಿಗೆ ಅನುಗ್ರಹಿಸಲ್ಪಡ್ತಾನೆ ಎನ್ನುವಂಥದ್ದು ಪ್ರತೀತಿ. ಇದನ್ನು ಎಲ್ಲರೂ ನಡೆಸುವುದಿಲ್ಲ. ಯಾಕಂತ ಹೇಳಿದ್ರೆ ಇದು ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ನಡೆಯಬೇಕಾದಂತಹ ಹೋಮ. ಹಾಗಾಗಿ ಎಲ್ಲಿಯೂ ಕೂಡ ಈ ಸೇವೆ ಗಣಪತಿ ದೇವಸ್ಥಾನದಲ್ಲಿ ಆಗಿರ್ಬೋದು ನಡೆಯುವುದು ಬಹಳಷ್ಟು ಕಡಿಮೆ. ಆದರೆ 68ನೇ ವರ್ಷದ ಕಿಲ್ಲೆ ಮೈದಾನದ ಮಹಾಗಣೇಶೋತ್ಸವದಲ್ಲಿ ಈ ಬಾಲಗಣಪತಿ ಹೋಮವನ್ನು ನಡೆಸಲಾಗಿದೆ. ವಿಶೇಷವಾಗಿ ಕಿಲ್ಲೆ ಮೈದಾನದ ಮಹಾಗಣಪತಿ ಲೋಕ ಕಲ್ಯಾಣ ಮಾಡಬೇಕೆಂಬುದು ಶ್ರೀ ದೇವತಾ ಸಮಿತಿಯವರ ಆಶಯವಾಗಿತ್ತು. ಲೋಕ ಕಲ್ಯಾಣಕ್ಕಾಗಿ ಈ ಬಾಲಗಣಪತಿ ಹೋಮವನ್ನು ನಡೆಸಲಾಗಿದೆ. ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ಹೇಗೆ ಆ ಒಂದು ಉತ್ಸವ ಬಲಿ ನಡೆಯುತ್ತದೆ, ಅದೇ ರೀತಿ ಪುತ್ತೂರಿನ ಮಹಾಗಣಪತಿಗೆ, ಕಿಲ್ಲೆ ಮೈದಾನದ ಮಹಾಗಣಪತಿಗೆ ಉತ್ಸವ ಬಲಿ ನಡೆಯುವಂಥದ್ದು. ಆ ಪುಷ್ಪ ಕನ್ನಡಿಯಲ್ಲಿ ದೇವರ ಒಂದು ವಿಶೇಷವಾದಂತಹ ಮೂರ್ತಿಯನ್ನು ಇರಿಸಿಕೊಂಡು ಬಲಿ ನಡೆಯುವಂಥದ್ದು. ಚೆಂಡೆ ಸುತ್ತಿನ ಬಲಿ, ವಾದ್ಯ ಸುತ್ತಿನ ಬಲಿ, ಕೊಂಬು ಸ್ಯಾಕ್ಸೋಫೋನು ವಾದನದ ಮುಖಾಂತರವಾಗಿ ಉತ್ಸವ ಬಲಿ ನಡೆಯುತ್ತದೆ. ಬಹಳಷ್ಟು ವರ್ಷಗಳ ಕಾಲ ಇಲ್ಲಿಯ ಗಣಪತಿ ಅಶ್ವರಥದಲ್ಲಿದ್ದ. ಗಣಪತಿಯ ವಾಹನದಲ್ಲಿ ಅಶ್ವರಥವಿತ್ತು. ಈಗ ಅದು ಹಂಸವಾಹನ ಗಣಪತಿಯಾಗಿದ್ದಾನೆ. ಆ ಹಂಸವಾಹನದ ಏನು ವಾಹನ ಇದೆ, ಆ ವಾಹನದಲ್ಲೇ ಗಣಪತಿ ಆರೂಢ ಆಗಿರುವಂಥದ್ದು. ಆ ಒಂದು ಸಾನ್ನಿಧ್ಯ, ಹಂಸಾರೂಢನಾದಂತಹ ಗಣಪತಿಯ ಸಾನ್ನಿಧ್ಯದ ಸುತ್ತ ದೇವರ ಉತ್ಸವದಲ್ಲಿ ನಡೆಯುವಂಥದ್ದು. ದೇವತಾ ಸಮಿತಿಯವರು ಹಾಗೂ ಕಿಲ್ಲೆ ಗಣೇಶೋತ್ಸವದಲ್ಲಿ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಪಾಲ್ಗೊಳ್ಳುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ವಿಶೇಷವಾಗಿ ಭಕ್ತಿಭಾವದಿಂದ ಆ ದೇವರ ಉತ್ಸವವನ್ನು ಅತ್ಯಂತ ತನ್ಮಯತೆಯಿಂದ ನೋಡುವಂತಹ ಒಂದು ಕ್ಷಣ ಈಗ ಚೆಂಡೆ ಸುತ್ತಿನಲ್ಲಿ ದೇವರ ಬಲಿ ನಡೆಯುತ್ತದೆ.
ಪುತ್ತೂರಿನ ಕಿಲ್ಲೆ ಗಣೇಶೋತ್ಸವ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧತೆಯನ್ನು ಪಡೆಕೊಂಡಿರುವಂಥದ್ದು. ಇಲ್ಲಿ ನಡೆಯುವಂತಹ ಅನೇಕ ಪೂರ್ವ ಪದ್ಧತಿಯ ಒಂದು ಕಟ್ಟುಪಾಡಿನಲ್ಲಿ ನಡೆಯುವಂತಹ ಆ ಆಚರಣೆಗಳು ಬಹಳ ವಿಶೇಷವಾದದ್ದು. ಶ್ರೀದೇವರ ಉತ್ಸವ ಬಲಿ, ಅದರ ಜೊತೆಗೆ ರಕ್ತೇಶ್ವರಿ ಮತ್ತು ಪಂಜುರ್ಲಿ ದೈವದ ಕೋಲ, ಇದು ಮಾನವ ಕೃತಕವಾಗಿ ನಡೆದದಲ್ಲ. ಈ ಸಾನ್ನಿಧ್ಯದಲ್ಲಿ ಮಹಾಗಣಪತಿಯ ಕಾರಣಿಕತೆಯಿಂದಾಗಿ ಈ ಮೊದಲು ದೇವತಾ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಸುಧಾಕರ ಶೆಟ್ಟಿಯವರು ಇನ್ನೊಂದು ಸ್ಥಳ ಪ್ರಶ್ನೆಯನ್ನಿಟ್ಟು ಅದರ ಬಗ್ಗೆ ವಿಮರ್ಶಿಸಿದಾಗ ಇಲ್ಲಿ ಪಂಜುರ್ಲಿ ಮತ್ತು ರಕ್ತೇಶ್ವರಿ ದೈವದ ಒಂದು ಕಾರಣಿಕತೆಯು ಕೂಡ ಗೋಚರವಾಗುತ್ತದೆ. ಹಾಗಾಗಿ ಬಹಳ ವಿಶೇಷವಾಗಿ ರಕ್ತೇಶ್ವರಿ ಮತ್ತು ಪಂಜುರ್ಲಿ ದೈವದ ಕೋಲ ನಡೆದು ದೇವರ ಉತ್ಸವದಲ್ಲಿ ಜೊತೆಯಾಗಿ ಆ ದೈವಗಳು ಮತ್ತು ದೇವರು ಸಂಗಮವಾಗುವಂಥದ್ದು. ಅದರ ನಂತರ ವೈಭವದ ಶೋಭಾಯಾತ್ರೆ, ಇಲ್ಲಿಂದ ದೇವರನ್ನು ಬೀಳ್ಕೊಡುವಂಥದ್ದು ಬಹಳ ವಿಶೇಷವಾದದ್ದು. ಹೇಗೆ ಒಂದು ದೇವರ ಜಾತ್ರೋತ್ಸವದಲ್ಲಿ ದೇವರ ಅವಭೃತ ಸ್ಥಾನಕ್ಕೆ ಹೋಗುವಾಗ ದೈವಗಳು ಹೇಗೆ ಸಾನ್ನಿಧ್ಯದಿಂದ ಬೀಳ್ಕೊಡುತ್ತದೆ, ಹಾಗೇನೆ ಕಿಲ್ಲೆ ಈ ಮೈದಾನದ ಒಂದು ಸಾನ್ನಿಧ್ಯ ಬಹಳ ವಿಶೇಷ. 7 ದಿನಗಳ ಕಾಲ ನಡೆಯುವಂತಹ ಗಣೇಶೋತ್ಸವ ಇಲ್ಲಿ ಒಂದು ದೇವಾಲಯದ ರೀತಿಯ ಇಲ್ಲಿ ಸಾನ್ನಿಧ್ಯ ಉಂಟಾಗ್ತದೆ. 7 ದಿವಸಗಳ ಕಾಲವೂ ಕೂಡ ಈ ಊರಿನವರು, ಪರವೂರಿನ ಸಾವಿರಾರು ಭಕ್ತಾಭಿಮಾನಿಗಳು ಒಂದು ದೇವಸ್ಥಾನಕ್ಕೆ ಹೇಗೆ ಒಂದು ಆಗಮಿಸಿ ದೇವರ ಒಂದು ದರ್ಶನವನ್ನು ಪಡೆಯುತ್ತಾರ, ಹಾಗೆ ಪುತ್ತೂರಿನ ಕಿಲ್ಲೆ ಗಣೇಶನ ಮಹಾಗಣಪತಿಯ ದರ್ಶನವನ್ನು ಪಡೆಯುತ್ತಾರೆ. ಇಲ್ಲಿನ ಉತ್ಸವವೂ ಕೂಡ ಆ ದೈವಗಳ ಕೋಲ, ದೇವರ ಉತ್ಸವದಲ್ಲಿ ಎಲ್ಲ ಒಂದು ರೀತಿಯ ಉತ್ಸವದ ರೀತಿ. ಹಾಗಾಗಿ ಇದನ್ನು ಪುತ್ತೂರಿನ 2ನೇ ಜಾತ್ರೆಯಂತೆ ಕರೆಯಲ್ಪಟ್ಟಿರುವಂಥದ್ದು. ಆ ಸೀಮಾಧಿಪತಿಯಾದ ಮಹಾಲಿಂಗೇಶ್ವರನಿಗೆ ಪುತ್ತೂರಿನ ವೈಭವದ ಜಾತ್ರೆಯಾದರೆ ಕಿಲ್ಲೆ ಮೈದಾನದ ಮಹಾಗಣಪತಿಗೆ 2ನೇ ಜಾತ್ರೆ. ಕೇವಲ ಸಂಭ್ರಮ ಸಡಗರ ಇದಕ್ಕೆ ಮಾತ್ರ ಗಣೇಶೋತ್ಸವ ಅಲ್ಲ, ಒಂದು ಧಾರ್ಮಿಕ ಮಹತ್ವವನ್ನು ಪಡ್ಕೊಂಡಿರುವಂತಹ ಉತ್ಸವ ಇದು. ಹಾಗಾಗಿ ಅನೇಕ ಪರವೂರಿನ ಭಕ್ತರು ಕೂಡ ತಮ್ಮ ಅಭೀಷ್ಟಗಳನ್ನು ನೆರವೇರಿಸಲು, ಸಂಕಷ್ಟವನ್ನು ದೂರ ಮಾಡಲು, ಸಂಕಷ್ಟಹರ ಗಣಪನಾದಂತಹ ಕಿಲ್ಲೆ ಮಹಾಗಣಪನನ್ನು ಪ್ರಾರ್ಥಿಸಿ, ಭಕ್ತಿಯಿಂದ ಪ್ರಾರ್ಥಿಸಿ ತಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಂಡಂತಹ ಸಾವಿರಾರು ಉದಾಹರಣೆಗಳಿವೆ. ವಿವಾಹ ಪ್ರಾಪ್ತಿಯಾಗುವಂಥದ್ದು, ಸಂತಾನ ಪ್ರಾಪ್ತಿಯಾಗುವಂಥದ್ದು, ಆರೋಗ್ಯಕ್ಕಾಗಿ, ಉದ್ಯಮ ಕ್ಷೇತ್ರದಲ್ಲಿ ಒಂದು ವರ್ಷವೊಂದು ಇಲ್ಲಿ ದೇವರನ್ನು ನೋಡಿ ದರ್ಶನ ಪಡೆದು ಆ ಮಹಾಗಣಪತಿಗೆ ಭಕ್ತಿಯಿಂದ ಪ್ರಾರ್ಥಿಸಿ, ಗಣೇಶ ನನ್ನ ಈ ಅಭೀಷ್ಟವನ್ನು ನೆರವೇರಿಸಿಕೊಡು ಎಂದು ಪ್ರಾರ್ಥಿಸಿಕೊಂಡ್ರೆ ಮುಂದಿನ ವರ್ಷ ಗಣೇಶೋತ್ಸವ ಆಗುವ ಮೊದಲು ಅವರ ಅಭೀಷ್ಟಗಳು ನೆರವೇರಿದಂತಹ ಸಾವಿರಾರು ಉದಾಹರಣೆಗಳಿವೆ. ತಮ್ಮ ಅಭೀಷ್ಟವನ್ನು ನೆರವೇರಿಸಿದಂತಹ ಮಹಾಗಣಪತಿಗೆ ಏನು ಕೊಡುವುದು ನಮ್ಗೆ ಗೊತ್ತಿದೆ. ಇಲ್ಲಿಯ ಭಂಡಾರವನ್ನು ನೋಡಿದ್ರೆ ಅನೇಕ ಚಿನ್ನಾಭರಣಗಳು, ಬೆಳ್ಳಿಯ ಮತ್ತು ಚಿನ್ನದ ಆಭರಣಗಳು ಇಲ್ಲಿಗೆ ಹರಕೆ ರೂಪದಲ್ಲಿ ಸಮರ್ಪಿತವಾಗ್ತದೆ. ಎಲ್ಲಾದ್ರೂ ಕಂಡಿದ್ದೇವೆ ನಾವು? 1 ದಿವಸ 2 ದಿವಸ 7 ದಿವಸ ಮಾಡುವ ಗಣೇಶೋತ್ಸವದಲ್ಲಿ ಗಣಪನಿಗೆ ನಾವು ನೈವೇದ್ಯವೋ, ಕಬ್ಬೋ, ಅಪ್ಪವೋ, ಅಪ್ಪ ಕಜ್ಜಾಯವೋ, ಪಂಚಕಜ್ಜಾಯವೋ, ನೈವೇದ್ಯವನ್ನು, ಮೋದಕವನ್ನು ಅರ್ಪಿಸುವುದು ನೋಡಿದ್ದೇವೆ. ಆದರೆ ಪುತ್ತೂರಿನ ಕಿಲ್ಲೆ ಗಣಪನಿಗೆ ತಮ್ಮ ಅಭೀಷ್ಟವನ್ನು ನೆರವೇರಿಸಿದ್ದಕ್ಕಾಗಿ ಭಕ್ತರು ಬೆಳ್ಳಿಯ ಮತ್ತು ಚಿನ್ನದ ವಸ್ತುಗಳನ್ನು ಹರಕೆಯ ರೂಪದಲ್ಲಿ ಇಲ್ಲಿಗೆ ಕೊಡ್ತಾ ಇದ್ದಾರೆ.
ಹಾಗಾಗಿ ಇದು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಭಕ್ತರು ಅರ್ಪಿಸಿದಂತಹ ಆ ಒಂದು ಬೆಳ್ಳಿಯ ಮತ್ತು ಚಿನ್ನದ ಆಭರಣಗಳಿಂದಲೇ ಮಹಾಗಣಪತಿಗೆ ಇವತ್ತು ನಾವೇನು ನೋಡ್ತಾ ಇದ್ದೇವೆ, ಆ ಮಹಾಗಣಪತಿಯ ಸೊಂಡಿಲು, ದಾಡೆ, ಕಿರೀಟ, ಸೊಂಟಪಟ್ಟಿ ಎಲ್ಲವೂ ಆಭರಣಗಳಿಂದ ಕಂಗೊಳಿಸ್ತಾ ಇದೆ. ಎಲ್ಲ ಆಭರಣಗಳು ಕೂಡ ಭಕ್ತರಿಂದಲೇ ಹರಕೆ ರೂಪದಲ್ಲಿ ಸಮರ್ಪಿತವಾಗಿರುವಂಥದ್ದು. ಬಹುಶಃ ಈ ಬಾರಿ ವಿಶೇಷವಾಗಿ ಆ ಮಹಾಗಣಪತಿಯ ಸೊಂಡಿಲು, ದಾಡೆ ಮತ್ತು ಕರ್ಣದ್ವಯ, ಕರ್ಣ ಕವಚಗಳು, ಅವುಗಳಿಗೆ ಅಂದ್ರೆ ಬೆಳ್ಳಿಯದಿತ್ತು ಮೊದಲು, ಆ ಬೆಳ್ಳಿಯ ಆಭರಣಗಳಿಗೆ ಅಥವಾ ಬೆಳ್ಳಿಯ ವಸ್ತುಗಳಿಗೆ ಚಿನ್ನದ ಲೇಪನವನ್ನು, ಚಿನ್ನದ ತಗಡು ಲೇಪನವನ್ನು ಮಾಡಿದ್ದಾರೆ. ಈ ಚಿನ್ನವೂ ಕೂಡ ಇಲ್ಲಿಗೆ ಅರ್ಪಿತವಾದದ್ದೇ. ದೇವರಿಗೆ ಹರಕೆ ರೂಪದಲ್ಲಿ ಅರ್ಪಿತವಾದಂತಹ ಆ ಚಿನ್ನದಿಂದಲೇ ಬೆಳ್ಳಿಯ ದವಡೆ ಆಗಿರ್ಬೋದು, ಬೆಳ್ಳಿಯ ಸೊಂಡಿಲು ಆಗಿರ್ಬೋದು, ಬೆಳ್ಳಿಯ ಸೊಂಟಪಟ್ಟಿ, ಬೆಳ್ಳಿಯ ಕರ್ಣ ಕವಚಗಳು ಇವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸ್ವರ್ಣದ ಲೇಪನವನ್ನು ಈ ಬಾರಿ ಮಾಡಲಾಗಿದೆ. ಬಹಳ ವಿಶೇಷವಾದುದು. ಪುತ್ತೂರಿನ ಕಿಲ್ಲೆ ಗಣೇಶೋತ್ಸವದ ಇನ್ನೊಂದು ಬಹಳ ವಿಶೇಷವಾದಂತಹ ಸೇವೆ ತುಲಾಭಾರ ಸೇವೆ. ದೇವಸ್ಥಾನದಲ್ಲಿ ನಾವು ತುಲಾಭಾರ ಸೇವೆಯನ್ನು ಮಾಡಿ ನೋಡಿದ್ದೇವೆ. ಆದರೆ ಕಿಲ್ಲೆ ಗಣಪನ ಈ 7 ದಿನಗಳ ಕಾಲ ನಡೆಯುವಂತಹ ವಿಜೃಂಭಣೆಯ ಗಣೇಶೋತ್ಸವಕ್ಕೆ ಹಾಕಲಾಗುವಂತಹ ಒಂದು ತಾತ್ಕಾಲಿಕವಾದಂತಹ ಪೆಂಡಲ್. ಆದರೆ ಇದು ಪೆಂಡಲ್ ಮಾತ್ರ ಅಲ್ಲ, ಒಂದು ರೀತಿಯ ದೇವಾಲಯದ ಸಾನ್ನಿಧ್ಯದಂತೆ ಕಂಗೊಳಿಸುವಂತಹ ಸ್ಥಳ ಇದು ಕಿಲ್ಲೆ ಮೈದಾನ. ಈ ಕಿಲ್ಲೆ ಮೈದಾನದಲ್ಲಿ ಆ ಮಹಾಗಣಪತಿ ಮುಂಭಾಗದಲ್ಲಿ ತುಲಾಭಾರ ಸೇವೆ ನಡೆಯುತ್ತದೆ. ಎಷ್ಟೋ ಮಂದಿ ಭಕ್ತರು, ನಾನು ಈಗಾಗಲೇ ಹೇಳಿದ್ನಲ್ಲ, ತಮ್ಮ ಅಭೀಷ್ಟವನ್ನು ನೆರವೇರಿಸಲು ಬೇಡಿಕೊಂಡಂತಹ ಗಣಪನಿಗೆ ಬೆಳ್ಳಿಯ ಚಿನ್ನದ ಹರಕೆಯನ್ನು ಹೇಗೆ ಧರಿಸ್ತಾರೋ ಅದೇ ರೀತಿ ಗಣಪತಿಗೆ ತುಲಾಭಾರ ಸೇವೆಯನ್ನು ಮಾಡಿಸ್ತೇನೆ ಅಂತ ಹರಕೆ ಹೇಳಿಕೊಂಡು ಬರ್ತಾರೆ. ನನ್ನ ಅಭೀಷ್ಟವನ್ನು ನೆರವೇರಿಸಿದ್ಯಾ, ನನ್ನ ಆರೋಗ್ಯವನ್ನು ಕಾಪಾಡಿದ್ಯಾ, ನನಗೆ ವಿವಾಹ ಭಾಗ್ಯವನ್ನು, ನನಗೆ ಪುತ್ರ ಸಂತಾನವನ್ನು ಪ್ರಾಪ್ತಿ ಮಾಡಿದ್ಯಾ, ಅನುಗ್ರಹಿಸಿದ್ಯಾ, ಇದು ಗಣಪ ನಿನಗೆ ನಾನು ತುಲಾಭಾರ ಸೇವೆ ಮಾಡಿಸ್ತೇನೆ ಹೀಗೆಂದು ಹರಕೆ ಹೇಳಿಕೊಂಡವರು 7 ದಿನಗಳ ಕಾಲ ನಡೆಯುವಂತಹ ಆ ಗಣಪತಿಯ ಉತ್ಸವದಲ್ಲಿ ಪ್ರತಿ ದಿವಸವೂ ಕೂಡ ಇಲ್ಲಿ ತುಲಾಭಾರ ಸೇವೆ ನಡೆಯುತ್ತದೆ. ಅಂತಹ ವಿಶೇಷವಾದಂತಹ ಕಾರಣಿಕತೆಯನ್ನು ಹೊಂದಿರುವಂತಹ ಮಹಾಗಣಪತಿಗೆ ಈ ಇಂದು ಕೊನೆಯ ದಿನದ ಆ ಒಂದು ಸಂಭ್ರಮ, ದೇವರ ಉತ್ಸವ ಬಲಿ, ಶೃಂಗ ಸುತ್ತಿನ ಬಲಿ ಈಗ ನಡೆಯುತ್ತಾ ಇದೆ.
ಪಂಜುರ್ಲಿ ದೈವ ಮತ್ತು ರಕ್ತೇಶ್ವರ ದೈವದ ಆ ಕೋಲ, ಅದರ ಮುಂಭಾಗದಲ್ಲಿ ದೇವರು ಮತ್ತು ದೈವಗಳು ಭೇಟಿಯಾಗಿ ಸಂಗಮಗೊಂಡು ಅದರ ನಂತರ ದೈವಗಳಿಂದ ಬೀಳ್ಕೊಂಡಂತಹ ಮಹಾಗಣಪತಿಯು ವೈಭವದ ಶೋಭಾಯಾತ್ರೆಯ ಮುಖಾಂತರವಾಗಿ ಪುತ್ತೂರಿನ ಕೋರ್ಟ್ ರಸ್ತೆ, ಮುಖ್ಯ ರಸ್ತೆಯಾಗಿ, ದರ್ಬೆ, ಪರ್ಲಡ್ಕ, ತಾಲೂಕು ಆಫೀಸ್ ರಸ್ತೆಯಾಗಿ, ರಾಧಾಕೃಷ್ಣ ಮಂದಿರ, ಬುಧವಾರ ಆಗಿ ಕೊನೆಯಲ್ಲಿ ಮಂಜಲ್ಪಡಪುವಿನ ಕೆರೆಯಲ್ಲಿ ಗಣೇಶ ವಿಗ್ರಹದ ವಿಸರ್ಜನೆ ಆಗಲಿಕ್ಕಿದೆ. ಸಾವಿರಾರು ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಮಹಾಗಣೇಶೋತ್ಸವಕ್ಕೆ ಗಣಪತಿಯ ಆ ಉತ್ಸವವನ್ನು ಅತ್ಯಂತ ಭಕ್ತಿ ಭಾವದಿಂದ ತುಂಬಿಕೊಳ್ಳುತ್ತಿರುವಂತಹ ದೃಶ್ಯ.
ಪುತ್ತೂರಿನ ಗಣೇಶೋತ್ಸವ, ಕಿಲ್ಲೆ ಮೈದಾನದ ಮಹಾಗಣೇಶೋತ್ಸವವನ್ನು ನೇರ ಪ್ರಸಾರದ ಮುಖಾಂತರವಾಗಿ ತಾವುಗಳು ವೀಕ್ಷಣೆ ಮಾಡ್ತಾ ಇದ್ದೀರಾ. ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂತಹ ಪುತ್ತೂರಿನವರು ಇವತ್ತು ಸುದ್ದಿ ಲೈವ್ ಮುಖಾಂತರವಾಗಿ ಪುತ್ತೂರಿನ ಮಹಾಗಣೇಶೋತ್ಸವದ ಒಂದು ದೇವರ ಉತ್ಸವವನ್ನು ನೇರ ಪ್ರಸಾರದ ಮುಖಾಂತರ ವೀಕ್ಷಣೆಯನ್ನು ಮಾಡ್ತಾ ಇದ್ದೇವೆ. ಸಾವಿರಾರು ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ದೇವರ ಒಂದು ಉತ್ಸವ ಬಲಿಯನ್ನು ನೋಡಲೆಂದೇ ಇಲ್ಲಿಗೆ ಸಾವಿರಾರು ಭಕ್ತಾಭಿಮಾನಿಗಳು ಆಗಮಿಸುತ್ತಾರೆ. ವಾದ್ಯ ಸುತ್ತು, ಬ್ಯಾಂಡ್ ಸುತ್ತು, ಚೆಂಡೆ ಸುತ್ತು, ಕೊಂಬು ಸುತ್ತು, ಅದರ ಮುಖಾಂತರವಾಗಿ ದೇವರ ಒಂದು ಉತ್ಸವ ಬಲಿ ನಡೆಯುತ್ತದೆ. ಹಂಸಾರೂಢನಾಗಿರುವಂತಹ ಆ ಮಹಾಗಣಪತಿಯ ದಿವ್ಯ ಸಾನ್ನಿಧ್ಯಕ್ಕೆ ಸುತ್ತುವರಿದು ದೇವರ ಉತ್ಸವ ಬಲಿ ನಡೆಯುವಂಥದ್ದು. ಅತ್ಯಂತ ಭಕ್ತಿಭಾವ ತನ್ಮಯತೆಯಿಂದ ಭಕ್ತಾಭಿಮಾನಿಗಳು ಈ ಒಂದು ಸುಂದರ ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಪುಷ್ಪ ಕನ್ನಡಿಯಲ್ಲಿ ವಿರಾಜಮಾನರಾಗಿರುವಂತಹ ಮಹಾಗಣಪತಿ, ಮಕ್ಕಳ ಗಣಪತಿ ಅಂತಲೇ ಕರೆಸಿಕೊಂಡು ಬೆರಳಿಕೆ ಮಂದಿಯಿಂದ ಪುತ್ತೂರಿನಲ್ಲಿ ಆರಂಭಗೊಂಡಂತಹ ಒಂದು ಈ ಮಹಾಗಣೇಶೋತ್ಸವ ಇವತ್ತು ಸಾವಿರಾರು ಲಕ್ಷಾಂತರ ಮಂದಿ ಬಂದು ಭಾಗವಹಿಸಿ ಆ ಮಹಾಗಣಪತಿಯ ಪ್ರಸಾದವನ್ನು ಪಡೆದುಕೊಂಡು ಹೋಗುವಂತ ವಿಶೇಷವಾದಂತಹ ಉತ್ಸವವಾಗಿ ಪರಿಣಮಿಸಿದೆ. ದಿವಂಗತ ಹನುಮಂತ ಮಲ್ಯರು ಪುತ್ತೂರಿನಲ್ಲಿ ಆರಂಭಿಸಿದಂತಹ ಈ ಒಂದು ಗಣೇಶ ಉತ್ಸವ ಸುಮಾರು 45 ವರ್ಷಗಳ ಕಾಲ ಈ ಹಿಂದಿನ ದೇವತಾ ಸಮಿತಿಯ ಪೂರ್ವಾಧ್ಯಕ್ಷರಾಗಿರುವಂತಹ ದಿವಂಗತ ಎನ್ ಸುಧಾಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಅತ್ಯಂತ ಧಾರ್ಮಿಕ ಮಹತ್ವದಿಂದ ನಡೆಯುತ್ತಾ ಬಂದಿದೆ. ಬಹುಶಃ ಸುಧಾಕರ್ ಶೆಟ್ಟಿಯವರ ಬಳಿಕ ಅವರ ಪುತ್ರ ಅಭಿಜಿತ್ ಶೆಟ್ಟಿ ನೆಲ್ಲಿಕಟ್ಟೆ ಮತ್ತು ಅವರ ತಂಡ, ದೇವತಾ ಸಮಿತಿಯ ಒಂದು ತಂಡ ಇದೆ. ವರ್ಷಂಪ್ರತಿ ಬಹಳ ಸಕ್ರಿಯವಾಗಿ ಈ ಮಹಾಗಣೇಶೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಿಕ್ಕೆ ಬಹಳ ಶ್ರಮ ಪಡ್ತಾ ಇದೆ. ಪುತ್ತೂರಿನ ಸೀಮಾಧಿಪತಿ ಮಹಾಲಿಂಗೇಶ್ವರನಲ್ಲಿ ಹೇಗೆ ಆ ಉತ್ಸವದ ಸಂದರ್ಭದಲ್ಲಿ ಭಕ್ತರು ತಮ್ಮ ಕೈಲಾದಂತಹ ಒಂದು ಸೇವೆ, ಕರಸೇವೆ ಮುಖಾಂತರವಾಗಿ ಹೇಗೆ ಭಾಗವಹಿಸ್ತಾರ, ಹಾಗೆ ಪುತ್ತೂರಿನ 2ನೇ ಜಾತ್ರೆಯಾಗಿರುವಂತಹ ಈ ಕಿಲ್ಲೆ ಗಣೇಶೋತ್ಸವದಲ್ಲಿ, ಆ ಮಹಾಗಣಪತಿ ಉತ್ಸವದಲ್ಲಿ ನೂರಾರು ಭಕ್ತಾಭಿಮಾನಿಗಳು ವಿಶೇಷವಾಗಿ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮಹಾಗಣಪತಿಗೆ ಇಲ್ಲಿ ಹೇಗೆ 108 ಕಾಯಿ ಗಣಪತಿ ಹೋಮ, ಈ ಬಾರಿ ವಿಶೇಷವಾಗಿ ಬಾಲಗಣಪತಿ ಹೋಮ, ಪ್ರತಿದಿನಗಳ ಕಾಲ ನಡೆಯುವಂತಹ ತುಲಾಭಾರ ಸೇವೆ, ಅದರ ಜೊತೆಗೆ ಬಹಳ ವಿಶೇಷವಾಗಿ ಇಲ್ಲಿ ಅನ್ನಪ್ರಸಾದ, ಆ ಮಹಾಗಣಪತಿಯ ನೈವೇದ್ಯವನ್ನು ಅನ್ನಪ್ರಸಾದವನ್ನೇ ನೈವೇದ್ಯ ಪ್ರಸಾದ ಅಂತ ಪರಿಗಣಿಸಿ ಆ ಮಹಾಗಣಪತಿಯ ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸಲೆಂದೇ ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಬಹುಶಃ ಬೇರೆಲ್ಲ ಉತ್ಸವದಲ್ಲಿ ನಾವು ನೋಡಿದ್ದೇವೆ, ಒಂದು ಮಧ್ಯಾಹ್ನದ ಹೊತ್ತು ಅನ್ನ ಸಂತರ್ಪಣೆಯನ್ನು ಮಾಡಿದ್ರೆ ಸ್ವಲ್ಪ ಹೊತ್ತಿನವರೆಗೆ ಅನ್ನಪ್ರಸಾದ ವಿತರಣೆ ಆಗ್ತಾ ಇರುತ್ತದೆ. ಆದರೆ ಪುತ್ತೂರಿನ ಗಣೇಶ, ಈ ಕಿಲ್ಲೆ ಗಣೇಶೋತ್ಸವದಲ್ಲಿ ಮಧ್ಯಾಹ್ನ ಆರಂಭಗೊಂಡಂತಹ ಅನ್ನಪ್ರಸಾದ ಸಂಜೆವರೆಗೂ ನಡೆಯುತ್ತದೆ. ಇದರ ಅಧ್ಯಕ್ಷರೇ ಹೇಳುವಾಗಿ ಸಂಜೆಯವರೆಗೆ ಯಾಕೆ, ಒಂದು ಪರವೂರಿನಿಂದ ಭಕ್ತಾಭಿಮಾನಿಗಳು ಸಾಕಷ್ಟು ಮಂದಿ ಆಗಮಿಸ್ತಾ ಇರ್ತಾರೆ, ಬರ್ತಾರೆ, ದೇವರ ದರ್ಶನ ಪಡ್ತಾರೆ, ಹೋಗ್ತಾರೆ, ಊಟ ಮಾಡಿಕೊಂಡು ಹೋಗ್ತಾರೆ.
ಅದರ ಜೊತೆಗೆ ಈ ಪುತ್ತೂರಿನ ಪರಿಸರದಲ್ಲಿ ಅನೇಕ ಶಾಲೆಗಳಿವೆ. ಆ ಶಾಲೆಗಳಿಗೆ ಇವತ್ತು ಮಕ್ಕಳು ಸಾಕಷ್ಟು ಬಂದಿದ್ದಾರೆ. ಆ ಮಕ್ಕಳೆಲ್ಲ ಶಾಲೆ ಬಿಟ್ಟು ಮನೆಗೆ ತೆರಳುವಂತಹ ವೇಳೆಯಲ್ಲಿ ಕಿಲ್ಲೆ ಗಣಪನನ್ನು ನೋಡಲಿಕ್ಕೆ ಬರಬೇಕು, ದರ್ಶನ ಪಡ್ಕೊಳ್ಬೇಕು, ಪ್ರಸಾದ ಸ್ವೀಕರಿಸಬೇಕು. ಆ ಮಹಾ ನೈವೇದ್ಯ ಪ್ರಸಾದವನ್ನು ಅವರೂ ಕೂಡ ಒಂದು ಹೋಗಬೇಕು ಎನ್ನುವಂಥದ್ದು ಅಭಿಜಿತ್ ಶೆಟ್ಟಿಯವರ ಒಂದು ವಿಶೇಷವಾದಂತಹ ಮಾತಿನಲ್ಲಿ ನಾವು ಕೇಳಿದ್ದೇವೆ. ಅಂತಹ ವಿಶೇಷವಾದಂತಹ ಅನ್ನಪ್ರಸಾದವನ್ನು ಕೊಡುವಂತಹ ಮಹಾಗಣಪತಿಯ ಉತ್ಸವ ಕಿಲ್ಲೆ ಮೈದಾನದ ಗಣೇಶೋತ್ಸವ. ಕಳೆದ 67 ವರ್ಷಗಳಲ್ಲಿ ಹೇಗೆ ಧಾರ್ಮಿಕ ಕಟ್ಟುಪಾಡು ಪೂರ್ವ ಪದ್ಧತಿ ಪ್ರಕಾರವಾಗಿ ಆ ದೈವಗಳ ಕೋಲ, ಉತ್ಸವ ಬಲಿ, ಅದರ ಜೊತೆಗೆ ವಿಶೇಷವಾಗಿ ಮೂಡಪ್ಪ ಸೇವೆಯಾಗಿರ್ಬೋದು, 1008 ಕಾಯಿ ಗಣಪತಿ ಹೋಮ ಆಗಿರ್ಬೋದು, ಈ ಬಾರಿಯಂತೆ ಬಾಲಗಣಪತಿ ಹೋಮ ಆಗಿರ್ಬೋದು, ವರ್ಷ ಪ್ರತಿ ವಿಶೇಷವಾದಂತಹ ಸೇವೆಗಳು ಆ ಮಹಾಗಣಪತಿಗೆ ಪೂಜೆ ಪುನಸ್ಕಾರಗಳು ನಡೀತಾ ಬರ್ತಾ ಇವೆ. ಭಕ್ತಾಭಿಮಾನಿಗಳು ಕೂಡ ಅದೇ ರೀತಿ ದೇವರ ಒಂದು ಸೇವೆಯಲ್ಲಿ ಈ ಬಾರಿ ನಡೆದಂತಹ ಬಾಲಗಣಪತಿ ಹೋಮದಲ್ಲಿ ಕೂಡ ಆ ಬೆಳ್ಳಂಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಡೆದಂತಹ ಬಾಲಗಣಪತಿ ಹೋಮ, ಸೂರ್ಯ ಉದಯ ಆಗುವ ಮುಂಚಿತವಾಗಿ ಈ ಬಾಲಗಣಪತಿ ಹೋಮ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಗಿದು ಹೋಗಿರುತ್ತದೆ. ಅದಕ್ಕೆ ಮುಂಚಿತವಾಗಿ ಆ 4-4:30 ಗಂಟೆಗೆ ಇಲ್ಲಿ ಸಾವಿರಾರು ಭಕ್ತಾಭಿಮಾನಿಗಳು ಸೇರಿಕೊಂಡು ಆ ಮಹಾಗಣಪತಿಗೆ ಬಾಲಗಣಪತಿ ಹೋಮವನ್ನು ನಡೆಸುತ್ತಿರುವಂಥದ್ದು ಬಹಳ ವಿಶೇಷವಾದುದು. ಕಳೆದ 6 ದಿನಗಳಿಂದ ನಡೆದಂತಹ ಗಣೇಶನ ಉತ್ಸವ ಇವತ್ತು ಕೊನೆಯ ದಿನ, 7ನೆಯ ದಿನ. ದೇವರ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಕೂಡ ದೇವರ ಉತ್ಸವ ಬಲಿ ನಡೆದು ಈಗ ಸಂಜೆ ಶ್ರೀ ಪಂಜುರ್ಲಿ ಮತ್ತು ರಕ್ತೇಶ್ವರಿ ದೈವದ ಆ ಒಂದು ದೇವರ ಭೇಟಿ, ಕಟ್ಟುಕಟ್ಟಳೆಯ ಪ್ರಕಾರದ ಒಂದು ದೇವರ ಭೇಟಿ ಮತ್ತು ದೇವರ ಉತ್ಸವ ಬಲಿ ನಡೆದು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ದೇವರು ವಿಜೃಂಭಣೆಯ ಶೋಭಾಯಾತ್ರೆಗೆ ಹೊರಡಲಿಕ್ಕಿದ್ದಾರೆ. ಕೋರ್ಟ್ ರಸ್ತೆಯಾಗಿ, ಮುಖ್ಯ ರಸ್ತೆ ಸಾಗಿ ದರ್ಬೆ, ಪರ್ಲಡ್ಕ, ತಾಲೂಕು ಆಫೀಸ್ ರಸ್ತೆಯಾಗಿ ರಾಧಾಕೃಷ್ಣ ಮಂದಿರ, ಬುಡವಾರು, ಕೊನೆಯಲ್ಲಿ ಮಂಜಲ್ಪಡಪ ಕೆರೆಯಲ್ಲಿ ಆ ಮಹಾಗಣಪತಿಯ ವಿಗ್ರಹದ ವಿಸರ್ಜನಾ ಮಹೋತ್ಸವ ನಡೆಯಲೇ ಇರುವುದು. ಬೇರೆ ಬೇರೆ ಕಲಾ ತಂಡಗಳ ಪ್ರದರ್ಶನದೊಂದಿಗೆ, ತಾಲೀಮು ಪ್ರದರ್ಶನದೊಂದಿಗೆ, ಸುಡುಮದ್ದು ಪ್ರದರ್ಶನದೊಂದಿಗೆ ಪುತ್ತೂರಿನ ಮಹಾಗಣೇಶೋತ್ಸವದ ವೈಭವದ ಶೋಭಾಯಾತ್ರೆ ನಡೆಯುತ್ತದೆ. ಏನು ಸಾಂಪ್ರದಾಯಿಕವಾಗಿ ಬೆಳೆದು ಬಂದ ಈ ಕಿಲ್ಲೆ ಗಣಪ ಬಹುಶಃ ಈ ಮೈದಾನಕ್ಕೆ ಕೋರ್ಟ್ ಮೈದಾನ ಅಂತ ಹೆಸರಿದ್ದಾಗ ಕೋರ್ಟ್ ಗಣಪ ಅಂತ ಇತ್ತು. ಆರಂಭದಲ್ಲಿ ಮಕ್ಕಳ ಗಣಪ, ನಂತರ ಕೋರ್ಟ್ ಗಣಪ. ಈಗ ಈ ಮೈದಾನಕ್ಕೆ ಸ್ವಾತಂತ್ರ್ಯ ಹೋರಾಟಗಾರ ದೇಶಭಕ್ತ NS ಕಿಲ್ಲೆಯವರ ಹೆಸರು ಬಂದ ಬಳಿಕ ಕಿಲ್ಲೆ ಮೈದಾನದ ಗಣಪ ಕಿಲ್ಲೆ ಗಣಪ ಅಂತಲೇ ಪ್ರಸಿದ್ಧಿಯಾಗಿದೆ. ಪುತ್ತೂರು ಮಹಾಲಿಂಗೇಶ್ವರರ ಆ ಒಂದು ದೇವರ ಗದ್ದೆಗೆ ನಡೆಯುವಂತಹ ಒಂದು ಗಣೇಶೋತ್ಸವ ಅತ್ಯಂತ ಸಾಂಪ್ರದಾಯಿಕವಾಗಿ, ಹಾಗೆಯೇ ಕಿಲ್ಲೆ ಮೈದಾನದಲ್ಲಿ ನಡೆಯುವಂತಹ ಈ 2 ಗಣೇಶೋತ್ಸವಗಳು ಪುತ್ತೂರಿನ ವೈಭವದ ಗಣೇಶೋತ್ಸವ, ಭಕ್ತರ ಪಾಲಿನ ಸಂಭ್ರಮದ ಗಣೇಶೋತ್ಸವಗಳಾಗಿವೆ. ಕಿಲ್ಲೆ ಮೈದಾನದ ಆ ಮಹಾಗಣಪ ಈ ಒಂದು ಎಲ್ಲರ ಜನತೆಯ ಪ್ರೀತಿಗೆ ಪಾತ್ರನಾದವನು, ಬೇಡಿದ ವರವನ್ನು ಕರುಣಿಸುವಂತಹ ಗಣಪ. ಹೀಗಾಗಿ ಪುತ್ತೂರಿನ ಈ ಭಾಗದ ಅನೇಕರು ವರ್ತಕರಾಗಿರ್ಬೋದು, ಭಕ್ತರಾಗಿರ್ಬೋದು, ಕೃಷಿಕರಾಗಿರ್ಬೋದು, ತಾವು ತಮ್ಮ ದುಡಿಮೆಯ ಒಂದಂಶವಾಗಿ ತರಕಾರಿಯೋ, ಅಕ್ಕಿಯೋ, ಬೇಳೆಯೋ, ಕಾಳು ಮೊದಲಾದ ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ
ಸೇವಾ ರೂಪವಾಗಿ ಇಲ್ಲಿಗೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಗಣಪತಿಯ ಪ್ರಸಾದ ಅಂತ ಭಾವಿಸುವಂತಹ ಅನೇಕ ಭಕ್ತರು. ಹಾಗಾಗಿ ಪುತ್ತೂರಿನ ಕಿಲ್ಲೆ ಗಣಪತಿಯ ಉತ್ಸವದಲ್ಲಿ ಮಹಾ ಅನ್ನಪ್ರಸಾದ ಬಹಳ ವಿಶೇಷವಾದದ್ದು.
ದೇವರ ಚರಣಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ದೇವತಾ ಸಮಿತಿ ವತಿಯಿಂದ ಪೂಜಿಸಲ್ಪಡುತ್ತಿರುವಂತಹ ಸಾರ್ವಜನಿಕ ಗಣೇಶೋತ್ಸವದ ಗಣಪತಿಗೆ ಗೋವಿಂದಾನ್ ಗೋವಿಂದ. ಅನ್ನದಾತ ಗಣಪ ಪುತ್ತೂರಿನ ಆ ಮಹಾಗಣಪತಿಯ ಉತ್ಸವ ಬಲಿ ನಡೆದು ಈಗಾಗಲೇ ದರ್ಶನ ಬಲಿಯೂ ಕೂಡ ಆಗಿ ರಥಾರೂಢನಾಗಿರುವಂತಹ ಗಣಪತಿಗೆ ಮಹಾಪೂಜೆ ಕೂಡ ನೆರವೇರಿದೆ. ಇನ್ನು ರಕ್ತೇಶ್ವರಿ ಮತ್ತು ಆ ಪಂಜುರ್ಲಿ ದೈವದ ಕೋಲ ನಡೆಯಲಿಕ್ಕಿದೆ. ಅದರ ನಂತರ ವೈಭವದ ಶೋಭಾಯಾತ್ರೆ ಆಗುವಂಥದ್ದು. ಪಂಜುರ್ಲಿ ದೈವದ ಆ ಒಂದು ಮುಂಭಾಗದಲ್ಲಿ ದೇವರ ಒಂದು ಉತ್ಸವ ನಡೆಯುವಂತಹ ವೇಳೆಯಲ್ಲಿ ಪಂಜುರ್ಲಿ ದೈವ ಸಾನ್ನಿಧ್ಯದ ಮುಂಭಾಗದಲ್ಲಿ ಇರುವುದನ್ನು ನಾವು ನೋಡಿದ್ದೇವೆ. ಈಗ ಆ ಒಂದು ರಕ್ತೇಶ್ವರಿ ದೈವದ ಒಂದು ಕೋಲ ಆರಂಭ ಆಗ್ತದೆ. ರಕ್ತೇಶ್ವರಿ ದೈವ ಎದ್ದು ನಿಂತು ಪಂಜುರ್ಲಿ ಮತ್ತು ರಕ್ತೇಶ್ವರಿ ದೈವದ ಆ ಒಂದು ವಿಶೇಷವಾದಂತಹ ಕೋಲ ಮಹಾಗಣಪತಿಯ ಸಾನ್ನಿಧ್ಯದ ಮುಂಭಾಗದಲ್ಲಿ ನಡೆಯಲಿಕ್ಕಿರುವಂಥದ್ದು.
ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಶೇಷವಾದಂತಹ ಉತ್ಸವ ಇದು. ಬೇರೆಲ್ಲೂ ಗಣೇಶೋತ್ಸವದಲ್ಲಿ ಕಾಣಲಿಕ್ಕೆ ಸಿಗದಂತಹ ವಿಶೇಷ ಉತ್ಸವ ಇದು. ಪುತ್ತೂರಿನ ಕಿಲ್ಲೆ ಗಣಪನ ಒಂದು ಉತ್ಸವದಲ್ಲಿ ರಕ್ತೇಶ್ವರಿ ಮತ್ತು ಪಂಜುರ್ಲಿ ದೈವದ ವಿಶೇಷವಾದಂತಹ ಒಂದು ಕೋಲ, ಬಹಳ ಕಾರಣಿಕತೆಯಿಂದ ಕೂಡಿರುವಂತಹ ಪಂಜುರ್ಲಿ ಮತ್ತು ರಕ್ತೇಶ್ವರಿ ದೈವ. ಜಾತ್ರೋತ್ಸವಗಳಲ್ಲಿ ದೇವರು ಅವಭೃತ ಸ್ನಾನಕ್ಕೆ ಅಥವಾ ಸವಾರಿಗೆ ಹೋಗುವಾಗ ಹೇಗೆ ದೈವಗಳು ಸಮಾಗಮಗೊಂಡು ದೇವರ ಭೇಟಿಯಾಗಿ ದೇವರನ್ನು ಬೀಳ್ಕೊಡುವಂತಹ ವಿಶೇಷ ದೃಶ್ಯ ಕಾಣುತ್ತವೆ. ಹಾಗೇನೆ 7 ದಿನಗಳ ಕಾಲ ನಡೆಯುವಂತಹ ಪುತ್ತೂರಿನ ಈ ಒಂದು ಕಿಲ್ಲೆ ಮಹಾಗಣೇಶೋತ್ಸವದಲ್ಲಿ ಮಹಾಗಣಪತಿಯ ಒಂದು ದಿವ್ಯ ವಿಗ್ರಹದ ಜಲಸ್ತಂಭನಕ್ಕೂ ಮುನ್ನ, ಶೋಭಾಯಾತ್ರೆಗೂ ಮುನ್ನ ದೇವರ ಉತ್ಸವದಲ್ಲಿ ನಡೆದು ದೇವರ ಮುಂಭಾಗದಲ್ಲಿ ರಕ್ತೇಶ್ವರಿ ಮತ್ತು ಒಂದು ಪಂಜುರ್ಲಿ ದೈವದ ಒಂದು ಕೋಲು ನಡೆದು ದೇವರ ಭೇಟಿಯಾಗಿ ದೇವರನ್ನು ಬೀಳ್ಕೊಡುವಂತಹ ವಿಶೇಷ ದೃಶ್ಯ, ಅತ್ಯಂತ ಭಕ್ತಿಭಾವದ ದೃಶ್ಯದಲ್ಲಿ ಸಾವಿರಾರು ಮಂದಿ ಭಕ್ತಾಭಿಮಾನಿಗಳು ಪಾಲ್ಗೊಂಡಿದ್ದಾರೆ. ನೇರ ಪ್ರಸಾರದ ಮುಖಾಂತರವಾಗಿ ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂತಹ ಪುತ್ತೂರಿನ ಭಕ್ತಾಭಿಮಾನಿಗಳು, ಪುತ್ತೂರಿನ ಕಿಲ್ಲೆ ಗಣಪನ ಭಕ್ತರು ಇವತ್ತು ನೇರ ಪ್ರಸಾರದ ಮುಖಾಂತರವಾಗಿ ನೋಡುವಂತಹ ಒಂದು ವ್ಯವಸ್ಥೆಯನ್ನು ಸುದ್ದಿ ಲೈವ್ ಮುಖಾಂತರ ಮಾಡ್ತಾ ಇದ್ದೇವೆ.
ಮಹಾಗಣಪತಿ ದೇವರ ಇಬ್ಬರು ಸಪ್ತಗುತ್ತು ಮೂಲಪಾಲು ಸಭೆ ಮಗಳೆ ಪುತ್ತೂರು ಏಳ್ನಾಡ್ದ ಸರ್ವ ಗೃಹಸ್ಥೆ ತಕ್ಕಲಿ ಭಗವದ್ಭಕ್ತ ತಕ್ಕಲಿ ಎಡತ್ತಗೆ ಬರ್ತದಲ್ಲಿ ನಡಪೂಟ್ಲಲ್ಲಿ ತುತ್ತುವಾಯಿಕೆ ತಕ್ಕಲ ಮಕ್ಕಳು ಬೆಂಕಲು ಮಡಿಕೂರು ವೇಗ್ಯ ಭಾಮದ ಕೊಟ್ಟು ಹಿರಿಯಾಕಲ ಕಾಲಕ್ಕೂ ಕಿರಿವರ ಮಕ್ಕಳ ದೇವರಿನ ವಿಸರ್ಜನಾ ಮೆರವಣಿಗೆ ಅವರುಂಡ ದೇವರಿನ ವಿಸರ್ಜನೆ ಅವರುಂಡ ಕಾರ್ಯಕ್ಕಾಡದ ದೈವ ಮಂಜೂರಿಲ್ಲ ಈ ಪರಿಸರಕ್ಕೂ ಸಂಬಂಧಪಟ್ಟಿರುವ ದೈವರತ್ನೇಶ್ವರಿಲ್ಲ ನೇಮ ಕೊಟ್ಟು ದೈವನ ಬಾಯಿ ಸತ್ಯದ ಒಂದು ನುಡಿಕಟ್ಟಿ ಸತ್ಯದ ಮನ್ನಡಿ ಎಂಕಲ ಮಾತೆಲ್ಲ ಕೇಳುದು ದೈವದ ಪೊರುಳು ಎಂಕಲು ತೂದು ಎಂಕಲ ಪೊರುಳು ದೈವ ತೂದು ದೇವರನ್ನ ಆ ಸಂತೋಷದ ಅಪ್ಪಣೆ ದೈವದ ತಂದು ಬಾಯಾರೆ ಎಂಕ್ಲಿನ ಮಾಂತೆರೆಗ್ಲ ಸತ್ಯದ ಪಾತ್ರ ದೈವ ಕೊರಿಬುಕ್ಕ ತುಂಬುಡ್ದು ದೈವಲು ಪಿರವುಡ್ದು ದೇವೇಳಿ ಕಾರ್ಯಕ್ಕಾರದ ಮಣ್ಣಿಗೆ ಹೋದು ದೇವರನ್ನ ವಿಸರ್ಜನೆ ಹಾಕೋಣ ಅಂದ್ರೆ ಎಂಕಲ ಪೂರ್ವಜರು ಮಾಡ್ತೀವಿ ಆ ಪ್ರಕಾರವು 7 ದಿನದ ಉತ್ಸವಗಳು ಮಾತೆಗೆ ಅನ್ನದಾನ ಮಂಟಾಗಿ ದೇವರಿಗೆ ಮಾತ್ರ ಕೊಟ್ಟು ಪ್ರಚಿತ್ರ ಸೇವೆ ಮಾತ್ರ ದೇವರ ಸಂತೋಷ ಮಾಡ್ತಿದೆ ಎಂಕಲ ಕೈಟ್ಟು ಎಂಕಲ ಕೈ ನಡಪಾಯಿ ಅವೇ ಪ್ರಕಾರ ದೇವರನ್ನ ಮೆರವಣಿಗೆ ಆವತ್ತಿನ ದೈವರತ್ನೇಶ್ವರಿನಿ ಕಟ್ಟಿ ನೇಮಳು ಅರೆಗಳಿಗಿದ ಮಟ್ಟಿಗೆ ಎಂಕಲ್ಲೆಕ್ಕಡೆ ಪ್ರಚಿತ್ರ ಅಪ್ಪೆ ಪೆಚ್ಚಿನ ಛಕ್ಕೆದ ಬಾರದ ಮಿತ್ತು ಅರೆಗಳಿಗೆ ಉಂಡು ಮಲ್ಪುರಲ್ಪ ವಿಷಗಳಿಗೆ ಇಟ್ಟಿಲ್ಲ ಸ್ವಾಮಿ ಅಪ್ಪೆ ಭೂಮಿ ಬಾರದ ದೈವನೇ ವಿಷಗಳಿಗೆ ತಲುಪವಲ್ಲ ಅಮೃತಗಳಿಗೆ ಒದಗವಲ್ಲ ಏಳ್ನಾಟ್ಟು ಮಹಾಲಿಂಗೇಶ್ವರ ದೇವೇ ಮಲ್ನಾಟ್ಟು ದಂಡನಾಯಕ ಉಳ್ಳಾಳ್ತಿ ಏಳ್ನಾಡು ದೈವ ಬರೀ ಕಾರ್ಯಕ್ಕಾಡ ಪಂಜುರ್ಲಿ ಎಂಕಲ್ಲ ಪುರಿ ಹಿರಿಯಕ್ಕಲು ಬಂದ ಭಾರಿ ಮಲ್ತೊಂದು ಆಕಾಶ ಬಿಡ್ದು ಭೂಮಿ ಬಿಡ್ದು ಗಣಪತಿ ದೇವರನ್ನ ತುಂಬುಡು ದೈವ ರಕ್ತೇಶ್ವರಿ ಗಟ್ಟಿ ಮಾಡೋಣ.
ಮಾತಾ ಭಕ್ತಿಯನ್ನು ನೋಡಿಪಿಂచిన ನುಡಿ ಮಿತ್ತು ಸ್ವಾಮಿ ನೋಡು ಮಾರಿಯನ್ನು ತೊಂಡೆ ಮಿತ್ತು ಒಮ್ಮೆ ತಾಯಿನ ಸಿದ್ಧಪಡ್ತೊಂಡೆ ಮಿತ್ರ ವರ್ಷ ಆದಿತ್ಯ ನಾಗದೇವರ ಘಟಕ್ಷಿಪ್ತ ಅಂತ ಗೌನ್ ಬಂದೆ ವೈಪೌಡ ಬರೋದು ಬತ್ತೀರ ನಮ್ಮ ಸೀಮೆಡೆ ನಾಲಿಗೆ ಸಂದೇವೇರ್ನ ಹತ್ತರದ ಮಾಪೂಜಿಗೆ ತರದ ಗೌನ್ ಬಂದೆ ನೋಡು ಏರಾದೆ ಧರ್ಮವನ್ನು ಮುಗಿಕೊಂಡೆ ಗುರುಜನ ಸಾಮಾನ್ಯ ಧರ್ಮವನ್ನು ಮುಗಿಕೊಂಡೆ ಅಚ್ಚುವರೆಗೂ ಪಲ್ಲಿಗಡೆ ಬರೋದು ಮತ್ತೆ ಬಲ್ಲಾರ್ದ ಬೆಂಬಲಾದಿರ ಪಾದವು ಶರಣ ಉಂಡೆ ತಣ್ಣಗೆ ಉಳ್ಳ ಹಾಕಲ ಪಾತ್ರ ಬತ್ತೊಂಡೆ ಅಚ್ಚಿನಿಗೆ ಜೀವಗಳು ಗ್ರಾಮ ಸೀಮೆದ ಸರ್ವಸಂತರು ಹೊರಗೆ ಮಾಯದ ಭೇಟಿ ಬರೋದು ಮತ್ತೆ ಇಲ್ಲಿದ್ದಾರೆ ಈ ಕೊತ್ತುಗಳಿಗೆ ಅನ್ನ ಕಾಲ ಅಂತ ಕಟ್ಟಿಟ್ಟು ವರ್ಷಾದ ನಿಶ್ಚಯ ಆತ್ಮನ ತೀರ್ಮಾನ ನೋಡುವುದು ದಂಡಾಡಳಿತ ಅಜಿಪತ್ತ ಎನ್ಮಲ ವರ್ಷದ ಸೇವೆ ಆಗಿ ಮಾಗಣಪತಿ ದೇವರಿಗೆ ಅಚ್ಚರೆ ದೈವಳೇನು ಉಂಡು ಮಂತ್ರ ವೃತ್ತಿಗಳಿಗೆ ಪಂಚಾಧಿಪನ ಈ ವೃತ್ತುಡು ನಿಖಿಲನಾದ ದನ್ಪ ಅಂದ್ರೆ ಆಯಂಕರು ತನಿ ಅಂದೆ ಕೋಟೆ ಮುಟ್ಟ ಪಯ್ಯದ ಬುದ್ಧಿ ಒಳ್ಳೆಯ ಬುದ್ಧಿನ ಜಾತಿ ಮಲ್ಲಿಗದ ಬುದ್ಧಿ ಇಡೀ ತಂತ್ರಿ ಆಶ್ರಯರಿ ಮುತ್ತುವರಿಕೆ ತಗಲಿಗೆ ಇಡೀ ಕಿತ್ತೂರು ಸೀಮೆದ ಭಕ್ತರಿಗೆ ಮಟ್ಟ ತಗಲಿಗೆ ಬರ್ತೀನಿ ಮತ್ತೆ ನಿರೂಪಣ ಪಿಂಚಿನ ಭಕ್ತರಿಗೆ ಗುರುವಾರ ಬೆನ್ನ ಗರ್ಭಗುಂಡೋಡ ಚಪ್ರಾయించిన ಮಾಲ್ಮಂಡಾರ ಏನ ಪ್ರತಾಮದ ಸೇವೆ ಮತ್ತೆ ಸಲ ಉಪ್ಪತ್ತೊಂಡರೆ ಮತ್ತು ಮಾತರ ಬದಿತ್ತೊಂಡರಿ ಪತ್ತಾಸಿ ಕವಿಗುರುಂಡೆ ಉಮ್ಮಂಡಲು ತೆತ್ತೊಂಡೆ ಕಿಂಚಿತ ಸೇವೆ ಎಲ್ಲ ಪರ್ವತದ ಸರಿಕೆ ಮಾಡ್ಕೊಂಡು ಆಚಾವಟ್ಟಿ ಇದ್ದೆ ಮಲ್ಲಿ ಗೊತ್ತೊಂಡೆ ಈ ಕೊಟ್ಟರು ಊರ್ವಾಡು ಬತ್ತೊಂಡೆ ಮಾಗಣಪತಿ ದೇವರಿಗೆ ಮಾಯದ ಭೇಟಿ ಕೊಡುಂಡೆ ನಾಡು ಕೋಡಿ ದೇವರಿಗೆ ಅವರ ಬಾಡಿಗೆ ಹೊಲ್ಕೊಂಡೆ ಮಾಲಿಂಗೇಶ್ವರ ದೇವರನ್ನ ಪಾದ ಭಕ್ತಿಯೇ ಈ ಮುತ್ತುಡು ತಂತ್ರಿ ಆಸರಾಣಿ ಅಚ್ಚರೆ ಸೇರ್ಮಂಚಿನ ಭಕ್ತಿಯರ ಮನ ಭಕ್ತಿಗೆ ಮನಮೆಚ್ಚದ ಮಾಯ ಉಂಟಾಂಚಿನ ಬರ್ತಂತೆ ಪಂಚಾಧಿಪರ ಈ ಪುರ್ತಗಳಿಗೆ ಈಗಲೇನು ದೈಪಾವಿಸಿ ಧರ್ಮ ಪ್ರಕಾರ ಮುದ್ರೆಯ ಪುರ್ತಗಳಿಗೆ ಮತ್ತೆ ಕಲಿತಾರೆ ದಯಗೊಂಡ ಮುಂದೆ ರೂಪಗಳು ಆಡಂಬರದ ಸೇವೆ ಭಕ್ತಿನ ಸೇವೆ ದಯಗೊಂಡ ಮಕ್ಕಳು ಮತ್ತು ಹಿತ್ತು ಮತ್ತು ಮೊದಲು ಮತ್ತಿನ ಅಲ್ಪ ಒಂದು ಸೂಚನೆಯನ್ನು ಮಾಡ್ತಾರೆ ಗೋಚಾರ ವಿತ್ತಿನ ದಯಗೊಂಡ ಭಕ್ತೇಶ್ವರನ ಮಲಿಪ ಅಂದ್ರೆ ಮಾಲಿಂಗೇಶ್ವರ ಬರಲ್ಲ ಮಾಗಣಪತಿಲ್ಲ ಮಾತೆ ಭಕ್ತೇಶ್ವರ ಮನೆಯಲ್ಲಿ ಮತ್ತೆ ನಮಗೆ ಧರ್ಮ ಪ್ರಕಾರ ಒಂದು ರೂಪಡು ಭಗವಂತ ఆయన ಕಮ್ಮಿ ಅಪ್ಪ ಆಚಾರದಂತ ಬೇಕು ವಿಚಾರ ಸತ್ಯ ಬೇಕು ಒಂದು ರೂಪಡು ನಾಗದೇವರ ಕೊಡ್ತಿರ ಸುತ್ತುಡು 4 ಕೋಟಿ ಭೇಟಿ ಮಾಡ್ತೀನಿ ಸೇರ್ಮೆಂಚಿನ ಭಕ್ತಿರದು ಉಳ್ಪಡ ಸ್ವಲ್ಪ ಬಾದೆ ಕಟ್ಟೂಜಿಂದ ಬಂಡೆ ಎಟ್ಟೆನ ಕೊರಿಯ ಕಟ್ಟೂಜಿ ಕಡೆ ಕಟ್ಟಡೆ ಮಾಗಣಪತಿ ದೇವರನ್ನ ಜಲಕ ವ್ಯಾಪಿಂచిన ಗುರ್ತುಡು ಆ ಜಾಗಡೆ ತೀರ್ಮಾನ ಕೊಟ್ಟುಕೊಂಡ ಗುರಿಂಚಿನ ಗುರುಪುನೆಟ್ಟೆ ಕೊಡೋದು ಬಂದೆ ಮತ್ತೆ ಮಕ್ಕಳ ಧರ್ಮ ಪ್ರಕಾರ ಈ ಕೊಟ್ಟರು ಇಲ್ಲಿಗೆ ಆಯಾಸದ ಕೊಟ್ಟು ಉಲ್ಲಾಸದ ಕಲಿಗೆ ಈಗ ಆಯಾಸವನ್ನು ಯಾರು ಮತ್ತೊಂದು ಎಲ್ಲ ಉಲ್ಲಾಸವನ್ನು ದಿಗ್ಲ ಚಕ್ಕೆಯಲ್ಲಿ ಬಂದು ತಂದೆ ತಂತ್ರಿ ಹಸ್ರಾಣರಿಗೆ ಮುಚ್ಚ ತಗಲಿಗೆ ತಂತ್ರಿ ಹಸ್ರಾಣರಿಗೆ ಅಂಚತ್ತೆ ನಂತರ ತಂತ್ರಿ ಹಸ್ರ ಮತ್ತೆ ಅನ್ಯ ಪಾಠ ಮುಚ್ಚದ ಬಲ್ಲೆದ ಬಿಲಿ ಬಲ್ಲೆಡೆ ಗುಳ್ಳಾಡುತ್ತೆ ಮುಚ್ಚತ್ತೆ ಮಂತ್ರಿ ಆಸರಣೆ ಬಂದಿರ್ತಾರೆ ಹೇಳ್ತಾರ ಕೊಟ್ಟರು ಮಕ್ಕಳ ಪುಣ್ಯ ಅಮ್ಮೆಯರ ಧರ್ಮ ಹೇಳಿ ಪ್ರಯೋಗ ಪಾಠವಚನ ವಿಶ್ವದ ಬಾಳ ಜ್ಞಾನ ಮಲ್ತಿ ಹತ್ತಿ ಸಾಧನ ಪರಮಾತ್ಮದ ಹಿರಿಯಾಗಲಿ ಆಶ್ರಮದಲ್ಲೂ ಎಲ್ಲ ಕೈಟ್ ಮಾಡ್ಕೊಂಡು ಸೇವೆಯಲ್ಲಿ ಯೋಗಲ್ಲ ಭಾಗ್ಯಲ್ಲ ದೇವರ ದಯ್ಯ ಏರಿ ಈಗಲ ಹಿರಿಯಾಗಲ ಆಶ್ರಮದ ಏನು ಮಾಡ್ಕೊಂಡು ಅವಳೇ ಭಕ್ತಿ ಬಂದಿತ್ತ ನಿಜ ಶಕ್ತಿ ಬಂದಿದ್ರೆ ಎಲ್ಲ ಭಾಷೆ ಸಂದಿರುತ್ತೆ ಈಗಲ ವ್ಯಕ್ತಿಯನ್ನು ಶಕ್ತಿ ನೀರ ಅವರಿಗೆ ಧರ್ಮತ್ವ ಗುರು ದಯಗೊಂಡ ಈ ಮಣ್ಣಿಗೆ ಅವನು ಸೇರಾದ ನಕಲ ಇರೋಳ್ಳಿ ಅದೇ ಮತ್ತೆ
ಕೊಡ್ತಾ ಇದ್ದಾನೆ 14 ಗಂಟೆ ಅರ್ಥ ಇದೆ ತಾನೇ ಅಂತ ನಾನು ಬಂದಿಲ್ಲ ಎಲ್ಲ ಈ ಮಣ್ಣು ಹಾರದ ಕಣ್ಣಿನ ಮೇಲಿನ ದೇವರೆಲ್ಲ ಸತ್ಯಲ್ಲ ಮಪಾತ್ ಕೊಡುತ್ತೆ ಯಾವ ಮಣ್ಣು ಅವನೇ ಈ ಮಣ್ಣೋಡು ಕಿಂಚಿತವಾದ ಫಲವು ಸೇರಿತು ಪೂರ್ಣಗ್ಲಿ ಪರ್ವತವಾದ ಸೇರಿತು ಪೂರ್ಣಗ್ಲಿ ಅವನ ಮಾತ ಕೇಳಿ ಪಾಟಿ ದತ್ತ ಚಕ್ಕೆಲ್ಲ ಬಲತ ಸಿರಿಮಿರೆ ಕೊಡ್ತು ದಂಡದ ರಾಜವು ನಿಖಿಲ್ ಕೊಡಲ್ಲ ತುಂಡಿದ ಬೆಟ್ಟ ಕೊಡಲು ನಿಖಿಲ ಎದುರು ಕೊಡ್ತು ಪರಮ ಪವಿತ್ರವಾಯಿತಿನ ಸುಖ ಶಾಂತಿ ನೆಮ್ಮದಿ ಕೊಡ್ತು ಒಳ್ಳಿದ ತೊಟ್ಟೆಲ್ಲಿ ಬಂಗಾದ ಬಾಳಿನ ಮುಚ್ಚಿದ ಮನದು ಸುತ್ತಲೂ ಗಾಳಿದ ಮರದ ನೆರಳಾದ ಮುಟ್ಟು ಕಂಚಿದ ಬೆಳೆಯಾದು ನೀರಿಗಳ ಸೇರ್ನಂಚಿನ ಭಕ್ತಿಯನ್ನು ಅಂದ ನೋಕುಲದ ಸರಿಕೆ ಮತ್ತು ಮಂಜುಳಿ ಕಾರ್ತಿಕ ಮತ್ತು ಪಾತ್ ಕೊಟ್ಟ ಸರ್ವ ಎಲ್ಲಿದ್ದಾರೆ ಗಡ್ಡ ಎಲ್ಲಿದ್ದಾರೆ ವಿಚಾರ ಮತ್ತು ಆಚಾರ ಮತ್ತು ವಿಚಾರ ಗಣಪತಿಗೆ ಎದುರು ಆಸೆ ಕೊಟ್ಟ ಸಂತೋಷ ಮಾಡ್ಕೊಂಡು ಅನ್ನ ಮಾಡಬೇಕು ಅಣ್ಣ ಬೊಂಡ ಸೇರಿ ಸಂಧಿಗೆ ಬರ್ತದೆ ಆ ಬೊಂಡ ಸೇರಿ ಸಂಧಿಗೆ ಬರ್ತದೆ ಪರಮಾತ್ಮ ತೀರ್ಥ ಅಪ್ಪ ಇಲ್ಲಿ ಕೊಟ್ಟು ಈಗಲ ತಾರದ ಕಟ್ಟಿಗೆ ಕಂಗಿನ ಹುಡುಗಿಗೆ ದೈವ ಯಾವ ಥರದ ಮುಂದೆ ಕೊಡೋದು ಬರಂತೆ ಈ ಸೇರ್ನಂಚಿನ ತೆರಳು ಬಂಗಾಳ ಸಿಂಗಾರ ಬರ್ತದೆ ದೇವರಲ್ಲ ಪಂಚಮಿ ಖಾತೆಗೆ ಬರ್ತದೆ ಬೊಂಡ ಸೇರಿ ಸಂಖ್ಯೆ ಬರ್ತದೆ ಭಯ ಬರ್ತದೆ Thank you.
ಕಟ್ಟು ಕೊರಿಯರ ಸಾಕಿಚ್ಚಿ ಎಲ್ಲ ಕಪ್ಪದ ನೇಮ ಕೊಟ್ಟ ಭೂಮಿ ತೂಕಂದ ದೈವ ರಕ್ತೇಶ್ವರಿ ಕೊರ್ಪುನ ಪುತ್ರನವಳು ಸಂತೋಷವಂತವ
ಬಂದಿಲ್ಲ ಕೊಟ್ಟು ಗೆಲ್ಲಾದು ಕೊಟ್ಟು ಓಡೆ ಬಂದವ ಕೊಟ್ಟೂರು ಬಂದಿಲ್ಲ ಇದು ಕೈ ಬಂದು ದಂಡ ಮಾತ ಆಧಾರ ಬಂದು ತೋರ್ಸಿಂಗರಗ ಗುಣಭಾಗ್ಯಗ ಕೈಕಳೆ ಸಿಂಹಾನಿಗೆ ಕರ್ಪುರ ದುರ್ತರೇನೆ ಗಣಬೈಗ ಅವರದ್ದು ಕೊಳ್ಪುತ ಸಾತಿಗೆ ತೋಜಾತು ಕೊಡ್ತು ಸಂಸಾರದ ಮಾಲನ್ನು ಮಾಡಿದ್ರೆ ಕಾದು ಬರ್ತೀನಿ
ಚಾರ್ಜ್ ಅಲ್ಲ
ಹಾಕೊಂಡು ಹೋಯ್ನೆ ಒಂಜಿಲಿಕ್ಕಿಚ್ಚಿ ಬೇಡ ಹಂಚಿ ಕೂಡ ಹಾಕುನೆ ಖಾರ ಹಾಕುನೆ ಒಂಜಿಲ ದಿಕ್ಕಿಚ್ಚಿ ಏನು ಅಲ್ಲ ತಿನ್ನು ಪಡೋದೆ
ಕೊರಿಯ ಬಾಕಿ ಕಾರ್ತಿಕ್ ಇವು ಕಲ್ಲಾಗಿ
Thank you.